ಪ್ರಿಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಪಾವಗಡ ರೇಣುಕಾ ಪ್ರಸಾದ್, ಕನ್ನಡ ಪ್ರಾಧ್ಯಾಪಕ. ನಿಮಗಾಗಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ರಚಿಸಿರುವ ಮದಲಿಂಗನ ಕಣಿವೆ ಎಂಬ ಕವನವನ್ನು ವಾಚಿಸಿ ವಿಶ್ಲೇಷಣೆ ಮಾಡಿದ್ದೇನೆ. ಕೇಳಿ ಆನಂದಿಸಿ, ಇದರ ಉಪಯೋಗ ಮಾಡಿಕೊಳ್ಳಿ. ಮದಲಿಂಗನ ಕಣಿವೆ. ಶ್ರೀನಿವಾಸ. ಇನ್ನೊಂದು ಇಂಥ ಹೆಸರಿಹುದು ಚಿಕ್ಕನಾಯಕನ ಹಳ್ಳಿಯನ್ನು ಬಿಟ್ಟು ತುಮಕೂರ ಕಡೆ ಬರುವ ದಾರಿ, ಅದೊಂದು ಕಣಿವೆಯಲ್ಲಿ ಬರುತ್ತಿಹುದು, ಅದನ್ನು ಮದಲಿಂಗನ ಕಣಿವೆ ಎನ್ನುವರು. ಈ ಬಳಿಯ ಕಥೆಯನ್ನು ಕೇಳಿ ಯಾರ ಮನವಾದರೂ ಕರಗುವುದು. ಹಿಂದೆ, ಬಹು ವರ್ಷಗಳ ಹಿಂದೆ, ಈ ಬಳಿಯ ಒಂದೂರಿನಲ್ಲಿ ಅಕ್ಕ ತಂಗಿಯರು ಹುಡುಗಿಯರಿಬ್ಬರಿದ್ದರು. ಕತೆ ಪ್ರಾರಂಭ ಮಾಡಬೇಕಾದ್ರೆ ಕವಿ ಹೇಳ್ತಾ ಇದ್ದಾರೆ, ಈ ಬಳಿಯ ಕಥೆಯನ್ನು ಕೇಳಿ ಯಾರ ಮನವಾದರೂ ಕರಗುವುದು. ಯಾರ ಮನಸ್ಸಿಗೂ ಅಯ್ಯೋ ಪಾಪ ಈ ಥರ ಆಯ್ತಾ ಅಂತ ಅಂತಾರೆ. ಅಂದರೆ ಇದೊಂದು ದುರಂತವಾಗಿರ್ತಕ್ಕಂತಹ ಕಥೆಯನ್ನು ತಿಳಿಸುತ್ತದೆ. ಒಂದು ಮನಸ್ಸಿಗೆ ನೋವಾಗುವಂಥ ವಿಚಾರ ಇದು. ಇದು ಟ್ರ್ಯಾಜಿಡಿ ಎಂಡ್ ಅನ್ನೋ ಥರದಲ್ಲೇ ಮೊದಲೇ ಅವರು ಹೇಳಿಬಿಡ್ತಾರೆ. ಏನದು ಕತೆ? ಬಹು ವರ್ಷಗಳ ಹಿಂದೆ ಈ ಬಳಿಯ ಒಂದೂರಿನಲ್ಲಿ ಅಕ್ಕ ತಂಗಿಯರು ಹುಡುಗಿಯರಿಬ್ಬರಿದ್ದರು. ಬಹಳ ಚಿಲುವೆಯರು. ಅವರಲ್ಲಿ ಹಿರಿಯ ಹುಡುಗಿಯನು ಅವರ ಮಾವನ ಮಗ ಮದಲಿಂಗ ಎಂಬುವನು. ಮದಲಿಂಗ ಎನ್ನುವುದು ಇಟ್ಟ ಹೆಸರೋ ಇಲ್ಲ ಮಧುವಣಿಗ ಎನ್ನುವುದು ಮದಲಿಂಗನಾಯಿತೋ ಏನೋ ನಾನರಿಯೆ. ಮಧುಲಿಂಗ ಮದುವೆಯಾದನು. ಬೇರೆ ಎಲ್ಲೋ ಸಂಬಂಧ ಹುಡುಕಲಿಲ್ಲ. ಅಕ್ಕನಿಗೆ ಯಾರನ್ನು ಕೊಟ್ಟಿದ್ದಾರೆ? ತನ್ನ ಅತ್ತೆ ಮಗಳನ್ನೇ ಕೊಟ್ಟಿದ್ದಾರೆ. ಮಾವನ ಮಗ ಮಾಡ್ಕೊಂಡಿಯಾನೆ. ಸರಿ, ಕೆಲವು ದಿನಗಳ ಕಳೆದ ಮೇಲೆ ಅವಳನ್ನು ಕರೆಯುವುದಕ್ಕೆ ಬಂದು ಒಳ್ಳೆಯ ದಿನವನ್ನು ನೋಡಿ ಹೊರಟಿಹನು. ಸರಿ, ಏನಾಯಿತು? ಮದುವೆ ಆಯಿತು. ಹೋಗೋದು ಬರೋದು ಇದ್ದೇ ಇರುತ್ತೆ. ಅವ್ರ ಮನೆಗೆ ಇವ್ರು ಹೋಗೋದು, ಇವ್ರ ಮನೆಗೆ ಅವ್ರು ಬರೋದಿರುತ್ತೆ. ಆ ರೀತಿ ಆದಾಗ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾನೆ ಹೆಂಡತಿಯನ್ನು ತನ್ನ ಮನೆಗೆ. ಹೊಸದೆಂದು ಹೆಂಡತಿಯ ಜೊತೆಗತ್ತೆ ನಾದಿನಿಯರು ಹೊರಟು ಬರುತ್ತಿಹರು. ಸಾಮಾನ್ಯವಾಗಿ ಮದುವೆ ಆದಮೇಲೆ ಒಂದೆರಡು ದಿನ ಜೊತೆಯಲ್ಲಿರಬೇಕು ಅಂತ ತಾಯಿನೋ ಅಥವಾ ತಂಗಿನೋ ಬರೋದು ಸಹಜ. ಇವತ್ತಿಗೂ ಕೂಡ ಆ ಪದ್ಧತಿ ಇದೆ. ಯಾರೇ ಆಗಲಿ ಏಕ್ದಮ್ಮು ಒಬ್ಬಳನ್ನೇ ಮನೆಗೆ ಕಳಿಸ್ಕೊಡೋದಿಲ್ಲ. ಒಂದಷ್ಟು ದಿನ, ಒಂದು ವಾರ, 15 ದಿನ ಈ ರೀತಿ ತಂಗಿನೋ ಹುಡುಗಿ ತಂಗಿನೋ ಅಥವಾ ತಾಯಿನೋ ಅತ್ತೆನೋ ಯಾರೋ ಒಬ್ಬರು ಬರ್ತಾರೆ. ಸಾಮಾನ್ಯವಾಗಿ ಹೆಣ್ಮಕ್ಳು. ಇಲ್ಲೇನಾಯಿತು, ಅತ್ತೆ ಬರ್ತಿಯಾಳೆ, ತನ್ನ ಹೆಂಡತಿಯ ತಂಗಿ ಅವಳು ಕೂಡ ಬರ್ತಿದ್ದಾರೆ. 3 ಜನ ಆಯಿತು. ಅಲ್ಲಿಗೆ ಅವರು 3 ಜನ. ಇವು ಮದಲಿಂಗ 4 ಜನ ಬರ್ತಾ ಇದ್ದಾರೆ. ಮದಲಿಂಗ ಕಟ್ಟಾಳು, ನೋಡಲಿಕ್ಕೆ ಸಂತೋಷವಾಗುವುದು, ಅಗಲವಾಗಿರುವ ಎದೆ, ಅಗಲವಾಗಿರುವ ತುಂಬು ಮುಖ, ಹೊಳೆವ ಕಣ್ಣುಗಳು, ನಕ್ಕನು ಎನೆ, ತುಟಿ, ಹಲ್ಲು, ಕುಡುಮೀಸೆಗಳ ಚಂದ ಬಹುಚಂದ. ಹೆಂಗಸರು ಮೂವರೂ ಇವನನ್ನು ಮೊದಲಿಂದ ಚೆನ್ನಾಗಿ ಬಲ್ಲವರು. ದಾರಿಯಲ್ಲಿ ಇವನೊಡನೆ ಹಾಸ್ಯ ಮಾಡುತ್ತ ಸರಸವಾಡುತ್ತಾ ನಡೆಯುತ್ತಿರುವರು. ಕವಿಯಲ್ಲಿ ಹೇಳ್ತೀಯಾನೆ, ಆ ರೂಪ ಚೆನ್ನಾಗಿದೆ, ಅಗಲವಾಗಿರ್ತಕ್ಕಂತಹ ಎದೆ, ಅಂದರೆ ಚೆನ್ನಾಗಿ ಕಟ್ಟುಮಸ್ತಾಗಿರ್ತಕ್ಕಂಥ ಆಳು. ಕೆಲಸ ಮಾಡಿ ಅವನು ದುಡಿದಿದ್ದರಿಂದಾಗಿ ಅವನ ಎದೆ ಅದು ವಿಸ್ತಾರವಾಗಿದೆ. ಮತ್ತು ಅವನ ಕುಡಿ ಮೀಸೆ, ನಕ್ಕಾಗ ಆ ತುಟಿ, ಹಲ್ಲು ಮತ್ತು ಮೀಸೆಗಳ ಚಂದ ಬಹುಚಂದ. ಯಾವ ಹೆಣ್ಣಾದರೂ ಕೂಡ ಅವನು ನೋಡಿದ ತಕ್ಷಣ ಮೋಹಕ್ಕೆ ಒಳಗಾಗುವಂತಹ ರೂಪ. ಇನ್ನೊಂದು ಸರಿ ನೋಡೋಣಪ್ಪ ಅನ್ನುವಂತೆ ಕಾಣ್ತಕ್ಕಂಥವನು. ಮತ್ತು ಮೊದಲಿಂದನೂ ಸಂಬಂಧ ಆಗಿದ್ದರಿಂದಾಗಿ ಗೊತ್ತಿತ್ತು, ಅವನ ಜೊತೆಗೆ ಒಡನಾಟ ಇತ್ತು. ಹಾಗಾಗಿ ಸರಸವಾಡುತ್ತಾ ಸಂತೋಷವಾಗಿ ಅದು ಇದು ಮಾತಾಡ್ತಾ ಬರ್ತಾ ಇದ್ದಾರೆ. ಇವನ ನಾದಿನಿ ಅಕ್ಕನನ್ನು, ಅಕ್ಕಯ್ಯ
ನೀನು ನಮ್ಮನ್ನು ಬಿಟ್ಟು ಹೋಗುವರೆ ಮನಸ್ಸು ಬರುವುದೇ ಎಂದು ಕೇಳಿದಳು. ಮದುವೆ ಆಗಿದೆ, ವಾಪಸ್ಸು ಮದುವೆ ಆದಮೇಲೆ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ತಂಗಿನೂ ಬರ್ತಾ ಇದ್ದಾಳೆ. ಬಹುಶಃ ಈಗಿನ ಕಾಲದಿದ್ದಂತೆ ಆಗ ಬಸ್ಸು ಅದು ಇರಲಿಲ್ಲ ಅನಿಸುತ್ತೆ. ನಡ್ಕೊಂಡು ಹೋಗ್ತಾ ಇದ್ದಾರೆ. ದಾರಿಲಿ ತಂಗಿ ಅಕ್ಕನ ಕೇಳಿದ್ಲು, ಅಕ್ಕಯ್ಯ ನೀನು ನಮ್ಮನ್ನು ಬಿಟ್ಟು ಹೋಗುವರೆ ಮನಸ್ಸು ಬರುವುದೇ? ಇಷ್ಟು ದಿನ ನಮ್ಮ ಮನೆಯಲ್ಲಿದ್ದೆ, ತವ್ರ ಮನೇಲಿದ್ದೆ, ನಮ್ಮ ಜೊತೇಲಿ ಒಡನಾಟವಾಗಿದ್ದೆ, ಈಗ ಮದುವೆ ಆಯಿತು, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯಾ ಅಂತ ಕೇಳಿದ್ಲು. ಅಕ್ಕನಿಗೆ ಕಣ್ಣಿನಲ್ಲಿ ನೀರು ಚಿಮ್ಮಿತು. ಮದುವೆಯಾದವಳು ಗಂಡನೊಂದಿಗೆ ಹೋಗಬೇಕು, ಆದರೆ ತಾನು ಚಿಕ್ಕಂದಿನಿಂದ ಒಡನಾಡಿ ಜೊತೆಯಲ್ಲಿ ಬೆಳೆದು ಜೀವದಲ್ಲಿ ಜೀವವೆಂಬಂತೆ ಮೆಚ್ಚಾಗಿದ್ದ ತಂಗಿಯನ್ನು ಬಿಡಬೇಕು. ಅವಳು ತಂಗಿಯ ನುಡಿಗೆ ಕಂಬನಿಯ ಸುರಿಸಿದಳು. ತಾಯಿ ಕಿರಿಯಳ ಕುರಿತು, ನಾಳೆ ಗಂಡನ ಮನೆಗೆ ನೀ ಹೋಗದೇ ಇರುವೆಯಾ? ಎಲ್ಲರೂ ಹೋಗುವರು, ಮನಸ್ಸು ಬರುವುದು ಎಂದು ಹೇಳಿದಳು. ಸಹಜವಾಗಿ ಆ ಒಂದು ಸೆಂಟಿಮೆಂಟ್ಸ್ ಇರ್ತದೆ. ಅಯ್ಯೋ ತವ್ರ ಮನೆ ನಾನು ಬಿಟ್ಟು ಹೋಗಬೇಕಲ್ಲ, ನನ್ನ ಜೊತೆಯಲ್ಲಿ ಒಡನಾಡಿಯಾಗಿದ್ದಂಥ ತಂಗಿನ ಬಿಟ್ಟು ಹೋಗಬೇಕಲ್ಲ, ಅಪ್ಪ ಅಮ್ಮನ ಬಿಟ್ಟು ಹೋಗಬೇಕಲ್ಲ ಅನ್ನೋ ಒಂದು ಮನಸ್ಥಿತಿ ಇರ್ತದೆ. ಹಾಗಾಗಿ ಅವಳು ತಕ್ಷಣವೇ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಇದೊಂದು ರೀತಿಯಲ್ಲಿ ಭಾವನಾತ್ಮಕ ವಿಚಾರ. ಆಗ ಅವಳು ತಾಯಿ ಸಮಾಧಾನ ಪಡಿಸ್ತಾ, ಎಲ್ಲ ಹೆಣ್ಮಕ್ಳು ಹಂಗೆ ಕಣಮ್ಮ, ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗೋದು ಸಹಜ, ಅದರೊಳಗೇನಿಲ್ಲ, ನೀನು ಹೋಗ್ತೀಯಾ ಅಂತಂದ್ಲು. ಸರಿ, ನನಗಾವ ಗಂಡನು ಬೇಡೆಂದು ಹುಡುಗಿ ತಲೆಯನ್ನು ಒಂದು ಕಡೆಗೆ ಹಾರಿಸಿ ಹುಬ್ಬ ಗಂಟಿಕ್ಕಿ ಹೇಳಿದಳು. ಕೋಪ ಬಂದ್ಬಿಡ್ತವಳು ತಂಗಿಗೆ, ನನಗೆ ಯಾವ ಗಂಡನು ಬೇಡ, ಹೋಗು ಅಂಥೇಳಿ ಅವಳು ಅಂದ್ಲು. ಮೊದಲಿಂಗ ನಸುನಗುತ್ತೆ, ಬಲ್ಲೆನೀ ಆಟಗಳ, ಎಲ್ಲರೂ ಹೀಗೆಯೇ ಬೇಡ ಬೇಡ ಎಂದು ಬಾಯಲ್ಲಿ ಹೇಳುವರು, ಯಾವನೋ ಬಂದು ಕರೆಯುವ ಮುನ್ನ ಓಡುವರು, ಹುಡುಗಿಯರ ಆಟವೇ ಹೀಗೆ ಎಂದನು. ಅವನು ನಗುತ್ತಾ ಹೇಳ್ದ, ಓಹೋ ನೀನು ಸರಿ ಮಾತಾಡ್ತಿದ್ದೀಯಾ ಬೇಡ ಬೇಡ ಅಂತ. ಅದೇನಪ್ಪ ಅಂದರೆ ಅದು ಹೆಣ್ಮಕ್ಳು ಮಾತಾಡಿದ್ದು ಬೇರೆ, ಅರ್ಥ ಬೇರೆ. ಅದಕ್ಕೆ ತೆಲುಗಿನಲ್ಲಿ ಹೇಳ್ತಾರೆ, ಆಡವಾಳ ಮಾಟಲಿಕೆ ಅರ್ಥಾಲೇ ವೇರುಲೆ ಅಂತ. ಪೊಮ್ಮಂಟೆ ರಮ್ಮನಿಲೆ, ರಮ್ಮಂಟೆ ಪೊಮ್ಮನಿಲೆ ಅಂತ. ನೀನು ಬಾ ಅಂದರೆ ಹೋಗು ಅಂತ, ನೀನು ಹೋಗು ಅಂದರೆ ಬಾ ಅಂತ. ಹಾಗಾಗಿ ಎಲ್ಲ ಹೆಣ್ಮಕ್ಳು ಅದೇ ಥರನೇ ಅಂತಾರೆ. ಯಾವನೋ ಒಬ್ಬನಿಗೆ ಬಂದು ಕರೀತಾನೆ, ಅವನ ಹಿಂದೆ ಓಡೋಗ್ತೀಯ, ಅವನ್ನ ಕರೆದಾಗ ನೀನು ಮದುವೆ ಮಾಡ್ಕೊತೀಯ ಅಂದು. ಆಗ ಅದಕ್ಕೆ ಹುಸಿನಗೆಯ ಮುಖದ ಹೊಳೆವ ಕಣ್ಣಿನ ಹುಡುಗಿ ಭಾವನಿಗೆ ಮದುವೆಯಾಗಿ 3 ದಿನವಾಗಿಹುದು, ಆಗಲೇ ಎಲ್ಲವನ್ನೂ ತಿಳಿದಿರುವನಂತೆ, ಆಹಾ ಎಷ್ಟು ಗಟ್ಟಿಗನೋ ಎಂದು ಸುರಿದಳು. ಓಹೋ, ಇನ್ನೂ 3 ದಿನ ಆಗಿದೆ ಮದುವೆಯಾಗಿ, ಆಗಲೇ ಹೆಣ್ಮಕ್ಳು ಮಾತೆಲ್ಲ ಅರ್ಥ ಆಗ್ಬಿಡುತ್ತಾ, ಅವ್ರ ಭಾವನೆ ಎಲ್ಲ ಅರ್ಥ ಆಗ್ಬಿಡುತ್ತಾ, ಓ ಏನೋ ಗಟ್ಟಿಗ ಅಂಥೇಳಿ ಅವಳು ನಾವು ತಮಾಷೆ ಮಾಡಿದ್ಲಂತೆ. ಮಧ್ಯಾಹ್ನ ಎಲ್ಲೆಡೆಯೂ ಬೆಳಕು ತುಂಬಿಹುದು. ಒಳ್ಳೆ 12:30 1 ಗಂಟೆ ಆಗಿದೆ ಮಧ್ಯಾಹ್ನದೊತ್ತು. ಸರಿ, ಸಂತಸದ ದಿನ. ಹುಡುಗ ಹುಡುಗಿಯರು ಎಲೆ ಅಡಿಕೆ ಅಗಿದಿರುವರು. ನೇನು ಅವಾಗಿನ ಕಾಲದಲ್ಲಿ ಅದೇ ಥರ ಇವಾಗಲೂ ಎಡಕೆಲೆ ಆಗ್ತಕ್ಕಂಥವ್ರು ಇದ್ದಾರೆ. ಅಲ್ಲಿ ಕೂತ್ಕೊಂಡ್ರು ಅನಿಸುತ್ತೆ, ಒಂದು ಕಡೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಅಡಿಕೆಲೆ ಹಾಕ್ಕೊಂಡಿದ್ದಾರೆ. ಹುಡುಗನಿಗೆ ಸರಸದಲ್ಲಿ ಆಸೆ. ಹೊಸದಾಗಿ ಮದುವೆ ಬೇರೆ ಆಗಿದೆ, ಇನ್ನು 3 ದಿನ ಆಗಿದೆ ಅಂತ ಗೊತ್ತಾಗ್ತಿದೆ. ಹೆಂಡತಿಯನ್ನು ಮಾತಾಡಿಸ್ಬೇಕು, ಅವಳನ್ನು ಮುಟ್ಟಬೇಕು, ಅವಳು ನೋಡಬೇಕು, ಒಬ್ಬರು ಕಣ್ಣಲ್ಲಿ ಮಾತಾಡ್ಕೋಬೇಕು. ಈ ಥರ ಏನೋ ಒಂದಷ್ಟು ಆಸೆ ಇರುತ್ತಲ್ವ, ಸರಸ. ಆ ರೀತಿಯಲ್ಲಿ ಅವನಿಗೆ ಸರಸದಲ್ಲಿ ಆಸೆ. ಈ ನಾದಿನಿಯೋ ಸರಸದಲ್ಲಿ ಪಂಥವನ್ನು ಹೂಡಿ ಮಾತನಾಡುವಳು. ಮಾತಿಗೆ ಮಾತು ಬೆಳೆಸೋದ್ರಲ್ಲಿ ನಾದಿನಿ ಭಾಳ ಬುದ್ಧಿವಂತೆ ಅವಳು. ಪಂಥವನ್ನು ಹೂಡಿ ಹರೆಯದ ಹುಡುಗಿ ನುಡಿಸುತ್ತಿರೆ, ಪಂಥವಾಡದ ಜೌವನಿಗನು ಉಂಟೆ. ಅದರೊಳಗೂ ಹುಡುಗರಿಗೆ ಈ ರೀತಿ ಯಾರಾದರೂ ಕೆಣಕೋ ಹುಡುಗಿ ಸಿಕ್ಬಿಟ್ರೆ ಅವರು ಭಾಳ ರೊಚ್ಚಿಗೆದ್ದು ಬಿಡ್ತಾರೆ. ಅವ್ರಿಗೆ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧ ಆಗಿಬಿಡ್ತಾರೆ. ಸಾಮಾನ್ಯವಾಗಿ ನೀನು ಈ ನದಿ ಈಸ್ತೀಯಾ ಅಂತನೋ, ಆ ಬೆಟ್ಟ ಹತ್ತಿಬಿಟ್ಟು ಆ ಹೂ ಕಿತ್ಕೊಂಬಂದು ಕೊಡ್ತೀಯಾ ಅಂತನೋ, ಅಥವಾ ಈ ಕುದುರೆ ಪಳಗಿಸ್ತೀಯಾ ಅಂತನೋ, ಅಥವಾ ಆ ಗೂಳಿನ ನೀನು ಗೆಲ್ತೀಯಾ ಅಂತನೋ, ಹೀಗೆ ಏನೋ ಒಂದು ಹೆಣ್ಮಕ್ಳು ಚಾಲೆಂಜ್ ಮಾಡೋದು ಜಾಸ್ತಿ ಇರುತ್ತೆ ಗಂಡು ಮಕ್ಕಳನ್ನ ಕಂಡಾಗ. ಇವಳು ನಾದಿನಿ ಆ ರೀತಿ ರೇಗಿಸಿದ್ಲಂತೆ. ಅವನು ಆ ರೀತಿ ಯೌವನಿಗ, ಅವನು ಯುವಕ ಬೇರೆ. ಅವಳ ಮಾತಿಗೆ ಇವನು ಏನಾದ,
ಮತ್ತೆ ಅದಕ್ಕೆ ಒಂದು ಉತ್ತರ ಕೊಡೋಕ್ಕೆ ಹೋದ. ಮದಲಿಂಗ ನಾದಿನಿಯ ಕಡೆ ನಗುತ್ತೆ, ಬಲ್ಲೆನೋ ಇಲ್ಲವೋ ನಿನಗೆ ತಿಳಿಯುವುದು ಎಂತು, ಅಕ್ಕನನ್ನು ಬೇಡುವುದಕ್ಕೆ ನಿನಗಿಷ್ಟವಿಲ್ಲದಿದ್ದರೆ ಬಿಡದೆ ನೀನೂ ಒಡನೆ ಬಾ, ಆಗ ತಿಳಿಯುವುದು ಎನ್ನಲು ನಾದಿನಿ ನಾಚಿ ತಲೆಬಾಗಿ ತಾಯ ಕಡೆ ನೋಡಿದಳು. ನೀನು ಅಕ್ಕನ ಬಿಡೋದಕ್ಕೆ ಆಗಲಿಲ್ಲ ಅಂದರೆ, ಅಕ್ಕನನ್ನು ಬಿಡುವುದಕ್ಕೆ, ಅಕ್ಕನ ಬಿಟ್ಟು ನೀನು ಬದುಕೋಕ್ಕಾಗೋದಿಲ್ಲ ಅಂದರೆ, ನಿನಗಿಷ್ಟವಿಲ್ಲದಿರೇ ಬಿಡದೆ ನೀನೂ ಒಡನೆ ಬಾ, ಆಗ ತಿಳಿಯುವುದು, ನೀನು ಅಂತೇಳಿ ಬಂದ್ಬಿಡು ಅಂತ ಅಂದ್ಲು. ಅಂದ ಅವನು. ಯಾರಂದಿದ್ದು? ಮದಲಿಂಗ ನಾದಿನಿ ಕಡೆ ಅಂದ. ಅವಳು ನಾದಿನಿ ಆ ಮಾತಿಗೆ ನಾಚಿಬಿಟ್ಲಂತೆ. ಆಮೇಲೆ ಮಾತನಾಡದೆ ಎಲ್ಲ ದಾರಿ ನಡೆಯುತ್ತಿಹರು. ಅಲ್ಲಿಗೆ ಆ ಮಾತು ನಿಂತೋಯ್ತು. ನೀನು ನಮ್ಮ ಮನೆಗೆ ಬಂದ್ಬಿಡು, ನೀನು ನಾನು ನೋಡ್ಕೊತೀನಿ ಅಂತ ಅನ್ನೋ ಥರ ಆಯಿತು. ಅಲ್ಲಿ ನಿಂತೋಯ್ತದು. ಸ್ವಲ್ಪ ನಾಚಿಕೊಂಡ್ಲು. ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅರ್ಧ ಹರಿದಾರಿ ನಡೆಯುವ ಮುನ್ನ ಹಿರಿಯಳು, ಅಮ್ಮ ತಂಗಿಯನು ಎನ್ನ ಜೊತೆಗೆ ಕಳುಹಿಸಮ್ಮ, ಇವರು ಒಪ್ಪುವರು, ಜೊತೆಯಲ್ಲಿ ಬೆಳೆದ ತಂಗಿಯನ್ನು ಬಿಟ್ಟು ನಾನಿರಲಾರೆ, ಎನ್ನ ಕೈ ಹಿಡಿದವರು ಇವಳ ಕೈಯನ್ನು ಹಿಡಿದು ಸಾಕಲಾರರೇ ಎಂದು ಗೋಗರೆದು ಕೇಳಿದಳು. ಪಾಪ ಅವಳಿಗೇನು ಅನ್ನಿಸ್ಬಿಡ್ತೋ ಏನೋ. ಸಾಮಾನ್ಯವಾಗಿ ಯಾವ ಹೆಣ್ಣು ಬಯಸದೇ ಇರತಕ್ಕಂಥ ರೀತಿಯಲ್ಲಿ ಅಕ್ಕ ಬಯಸ್ಬಿಟ್ರು. ನೀನು ನನ್ನನ್ನು ಸಾಕ್ತಾ ಇರ್ತಕ್ಕಂಥವರು ನನ್ನ ತಂಗಿನೂ ಸಾಕದೇ ಇರ್ತಾರಾ? ನಾನು ಅವಳು ಇಬ್ಬರೂ ಒಂದೇ ಮನೇಲಿ ಇರ್ತೀವಿ, ಮದಲಿಂಗನನ್ನೇ ಮದುವೆ ಮಾಡ್ಕೊಂಬಿಡ್ತೀವಿ, ಅವನ ಜೊತೆಗೆ ಇದ್ದುಬಿಡ್ತೀವಿ ಅನ್ನೋ ತರಹ ಅವಳು ತಾಯಿಯನ್ನು ಕೇಳಿಬಿಟ್ಲಂತೆ ಅಕ್ಕ. ಅಂದಾಗ ಏನಾಯಿತು? ಗೋಗರೆದು ಕೇಳಿದಳು. ಮದಲಿಂಗನಿಗೆ ಆಸೆ ಮನದಿ ನಿಜವಾಗಿ ಹುಟ್ಟಿತು. ಅಲ್ಲಿ ತನಕ ಅವನಿಗೇನೂ ಅನಿಸಿರಲಿಲ್ಲ. ಇಬ್ಬರೂ ಚೆನ್ನಾಗಿದ್ದಾರೆ, ಇಬ್ಬರೂ ಒಳ್ಳೆಯ ಹುಡುಗಿಯರು, ನೋಡೋಕೆ ಅಂದವಾಗಿದ್ದಾರೆ, ಅಕ್ಕನ ಕೊಟ್ಟಿದ್ದಾರೆ, ಸಾಕು ಅಂದ್ಕೊಂಡು ಸುಮ್ಮನೆ ಇದ್ದ. ಇದು ಹೆಚ್ಚಾಗಿ ಕೇಳೋದು ಚೆನ್ನಾಗಿರೋದಿಲ್ಲ. ಒಬ್ಬ ಹುಡುಗಿ ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೆ ಇನ್ನೊಬ್ಬ ಹುಡುಗಿ ಬೇಕು ಅಂತ ಕೇಳಿದ್ರೆ ನ್ಯಾಯನ ಅದು? ಅಲ್ಲ ಅದು ಅಂತ ಅನಿಸುತ್ತೆ. ಈ ಮದಲಿಂಗ ಆ ರೀತಿ ಅಂದ್ಕೊಂಡು ಸುಮ್ಮನೆ ಇದ್ದಾಗ ಇವರು ಯಾವಾಗ ಅಕ್ಕನೇ ಕೇಳ್ಬಿಟ್ಲಲ್ಲ, ನನ್ನ ಗಂಡನಿಗೆ ತಂಗಿನೂ ಕೊಟ್ಟು ಮದುವೆ ಮಾಡಿಬಿಡು ಅಂತ, ಎಂಥವ್ರಿಗೂ ಆಸೆ ಹುಟ್ಟುಬಿಡ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಅವಾಗ ಅವಳು ನೋಡಿ ನಿಜವಾಗಿ ಹುಟ್ಟಿತು. ಯಾಕೆ ಅಂದರೆ ಅವಳು ಹೆಂಗಿದ್ಲು ಅಂತ ಕವಿ ಇಲ್ಲಿ ಬಣ್ಣಿಸ್ತಾರೆ ನೋಡಿ. ಹುಡುಗಿ ಬಹು ಚೆಲುವೆ, ತುಟಿಯ ರಂಗು, ಮೂಗು ಮೂಗತಿ, ಬಾವಲಿಯ ಕಿವಿ, ಹಣೆಯ ಕುಂಕುಮದ ಬಟ್ಟು, ಭಾರದ ಹೆರಳು, ಹೆರಳಿನಲ್ಲಿ ತೊಟ್ಟ ಮಲ್ಲಿಗೆಯ ಹೂವು, ಕೊಪ್ಪು, ಇವ ಕಂಡ ಮನಸೋತನವನು. ಎಷ್ಟು ಚೆನ್ನಾಗಿದ್ದಾಳವಳು ಅಂದರೆ, ಅವಳು ತುಂಬ ಅಂದಗಾತಿಯಂತೆ. ಹುಡುಗಿ ಬಹು ಚೆಲುವೆ, ತುಟಿಯ ರಂಗು. ಕೆಲವರಿಗೆ ಸಹಜವಾಗಿಯೇ ತುಟಿಯ ಬಣ್ಣ ಇರ್ತದೆ. ಕೆಲವು ಸಾಮಾನ್ಯವಾಗಿ ಈ ತುಟಿಗೆ ಬಣ್ಣ ಹಚ್ಕೊಳ್ಳೋರು ಕೆಲವರು ಇರ್ತಾರೆ. ಆದರೆ ಕೆಲವರಿಗೆ ಸಹಜವಾದ ರೀತಿಯಲ್ಲೇ ದಾಳಿಂಬೆ ಹೂವಿನ ಬಣ್ಣದ ತುಟಿಯ ರಂಗಿರ್ತದೆ. ಅದಕ್ಕೆ ಈ ಹೆಣ್ಮಕ್ಕಳು ಅವರು ಜನಿಸಿದಾಗ ಚಿಕ್ಕ ಮಕ್ಕಳಾಗಿದ್ದಾಗ ಪುಟ್ಟ ಮಕ್ಕಳಿಗೆ ದಾಳಿಂಬೆ ಹೂವಿನ ಅದು ಹೆಸರು ತಂದುಬಿಟ್ಟು ಅದನ್ನು ತಿಕ್ತಾರೆ. ಅಂದರೆ ಆ ಹೆಣ್ಣಿಗೆ ಆ ತುಟಿ ಅಂದವಾಗಿ ಕಾಣಿಸ್ಬೇಕು. ಅದು ಆ ನೋಡಿದ ತಕ್ಷಣವೇ ಆಕರ್ಷಣೆ ಆಗ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಹೆಣ್ಣಿನ ಆ ಅಂದವನ್ನು ಹೆಚ್ಚು ಮಾಡ್ತಕ್ಕಂಥ ಆ ಒಂದು ಅಂಗಗಳಲ್ಲಿ ತುಟಿ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ. ಅದಕ್ಕೆ ಇಲ್ಲಿ ಕವಿ ನಮ್ಮ ಮಾಸ್ತಿಯವರು ಬಹಳ ಅವರು ಚೆಲುವನ್ನು ಆಸ್ವಾದಿಸ್ತಕ್ಕಂಥವ್ರು. ಚೆಲುವಿನ ಬಗ್ಗೆ ಅವರಿಗೆ ಭಾಳ ಅಂದರೆ ತುಂಬ ಡೀಸೆಂಟಾಗಿ ವರ್ಣನೆ ಮಾಡ್ತಾರೆ. ಬಹಳ ಗಾಂಭೀರ್ಯದಿಂದ ಚೆಲುವನ್ನು ಹೇಳ್ತಕ್ಕಂಥವರು. ಅವ್ರು ಹೇಳ್ತಾರೆ ತುಟಿಯ ರಂಗಂತೆ, ಆ ರಂಗು ತುಂಬ ಚೆನ್ನಾಗಿತ್ತು. ಆಮೇಲೆ ಮೂಗು ಮೂಗುತಿ, ಆ ಮೂಗಿಗೆ ಮೂಗ್ಬಟ್ಟಿರ್ತೀಯಾರಂತೆ. ಹೆಣ್ಣಿನ ಅಂದವನ್ನು ಇನ್ನಷ್ಟು ಜಾಸ್ತಿ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಮೂಗ್ಬಟ್ಟು. ಆ ಮೂಗ್ಬಟ್ಟು ಅದು ನೋಡಿದ ತಕ್ಷಣವೇ ಆ ಮೂಗಿನ ಅಂದನೂ ಚೆನ್ನಾಗಾಗ್ತದೆ, ಜಾಸ್ತಿ ಆಗ್ತದೆ, ಹೆಣ್ಣಿಗೆ ಒಂದು ಮೆರುಗು ಬರ್ತದೆ. ಹಾಗಾಗಿ ಸಹಜವಾಗಿಯೇ ಎಲ್ಲ ಹೆಣ್ಮಕ್ಳು ಕೂಡ ಆ ಮೂಗ್ಬಟ್ಟನ್ನು ಅದನ್ನು ಚುಚ್ಚಿಸ್ಕೊಳ್ತಕ್ಕಂಥದ್ದು ಸಹಜ ಇರ್ತದೆ. ಎಲ್ಲರಿಗೂ ಆಸೆ ಇದ್ದೇ ಇರುತ್ತದು. ಈಗಿನ ಕಾಲದಲ್ಲಿ ಸ್ವಲ್ಪ ಕಡಿಮೆ ಆಗಿರ್ಬೋದು, ಆದರೂ ಕೂಡ ಕಡಿಮೆ ಏನಾಗಿಲ್ಲ. ಇಲ್ಲಾಂದರೆ ಮದುವೆ ಟೈಮ್ಗಾದರೂ ಕೂಡ ಆ ಮೂಗ್ಬಟ್ಟನ್ನು ಚುಚ್ಚಿಸ್ಕೊತಾರೆ. ಇಲ್ಲ ಅಂದರೆ ಕೆಲವರು ಏನು ಮಾಡ್ತಾರಪ್ಪ ಅಂದರೆ ಆರ್ಟಿಫಿಷಿಯಲ್ ಆಗಾದರೂ ಮದುವೆ ದಿನ ಇಟ್ಕೊತಾರೆ. ಆದರೆ ನಿಜವಾಗ್ಲೂ ಒರಿಜಿನಲ್ ಆಗಿರ್ತಕ್ಕಂಥ ಮೂಗ್ಬಟ್ಟು ಇಟ್ಕೊಳ್ಳೋದೇ ಚೆನ್ನ.
ಆ ಮೂಗುಬಟ್ಟು ಕೂಡ ಚೆನ್ನಾಗಿ ಅವಳಿಗೆ ಆಕರ್ಷಕವಾಗಿ ಕಾಣಿಸ್ತಾ ಇತ್ತಂತೆ. ಜೊತೆಗೆ ಹಣೆಯ ಕುಂಕುಮದ ಬಟ್ಟು, ಹಣೆಯಲ್ಲಿ ಆ ಕುಂಕುಮವನ್ನು ಇಟ್ಕೊಂಡು ಆ ಹಣೆಗೇ ಮೆರುಗನ್ನು ತಂದಿರತಕ್ಕಂಥದ್ದು ಅವಳ ಮುಖಕ್ಕೆ ಒಂದು ಸೊಬಗನ್ನು ಉಂಟು ಮಾಡಿದೆ. ಮತ್ತು ಇನ್ನೇನು ಭಾರದ ಹೆರಳು, ಜಡೆ ತುಂಬ ಚೆನ್ನಾಗಿ ಉದ್ದಕ್ಕಿರ್ತಕ್ಕಂಥದ್ದು, ಹೆಣ್ಣಿನ ಅಂದವನ್ನು ಇನ್ನಷ್ಟು ಜಾಸ್ತಿ ಮಾಡ್ತಕ್ಕಂಥದ್ದು ಯಾಕಪ್ಪ ಅಂದರೆ ಕಪ್ಪನೆಯ ನೀಳವಾದ ಕೂದಲಿನ ಆ ಒಂದು ಜಡೆ, ಆ ಜಡೆಗೆ ಮಲ್ಲಿಗೆ ಹೂವು ಘಮ್ ಅಂತ ವಾಸನೆ ಬರ್ತಾ ಇದೆ. ಜೊತೆಗೆ ಅವಳು ಆ ಜಡೆಗೆ ಆ ಕುಚ್ಚನ್ನು ಕೊಪ್ಪನ್ನು ಹಾಕಿರ್ತಕ್ಕಂಥದ್ದು, ಆ ಜಡೆಗೊಂದು ಆ ಕುಚ್ಚು ಬರ್ತದೆ. ಆ ಥರ ಇವಾಗಲೂ ಕೂಡ ನಿಮಗೆ ಜಾತ್ರೆಗಳಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು, ಹೆಣ್ಣಿನ ಅಂದವನ್ನು ಜಾಸ್ತಿ ಮಾಡ್ತಕ್ಕಂಥ ಜಡೆ ಕೂಡ ಬಹಳ ಸೊಗಸನ್ನು ಉಂಟು ಮಾಡ್ತದೆ. ಆ ರೀತಿ ಜಡೆ ಹಾಕ್ಕೊಂಡಿದ್ದಾಳವಳು. ಇವ ಕಂಡು ಮನಸೋತನವನೋ, ಅತ್ತೆಯನ್ನು ನೋಡಿ ಸುಮ್ಮನಿದ್ದನು. ಅತ್ತೆ ನೋಡ್ದ ಸುಮ್ಮನಿದ್ದನು. ಅವನ ನಾದಿನಿ ತಾಯ ಕಡೆ ನೋಡುತ್ತೇ ಸುಮ್ಮನಿಹಳು. ಇವರಿಬ್ಬರಿಗೂ ಮನ ಒಬ್ಬರಲ್ಲಿ ನೆಟ್ಟಿತು, ಒಬ್ಬರೊಬ್ಬರಲ್ಲಿ ನೆಟ್ಟಿತು. ಮನಸ್ಸು ನೋಡಿ ತಮಾಷೆಯಾಗಿ ಮಾತನಾಡ್ತಾ ನಾದಿನಿ ಅಂದರೆ ಮತ್ತೆ ಭಾವ ಅವರಿಬ್ಬರ ಮಧ್ಯೆ ಈ ಮಾತೇನೆ ಪ್ರೇಮದ ಅಂಕುರವಾಗುವಂತೆ ಮಾಡಿಬಿಡುತ್ತೆ. ಅವರಿಬ್ಬರ ಮಧ್ಯೆ ಪ್ರೀತಿ ಅದು ಬೆಳೆಯೋದಕ್ಕೆ ಅವಕಾಶ ಆಯ್ತಂತೆ. ನೋಡ್ತಾನೆ. ಹಾಗೆ ನಾದಿನಿ ತಾಯ ಕಡೆ ನೋಡುತ್ತೆ ಸುಮ್ಮನಿಹಳು. ಇವರಿಬ್ಬರಿಗೆ ಮನ ಒಬ್ಬರಲ್ಲಿ ನೆಟ್ಟಿತು. ಇದು ಎಂತೂ ಇಷ್ಟು ಬೇಗದೊಳಗಾಯಿತು ಎನ್ನಲು ನಾನರಿವೆನೆ. ನೋಡಿದ್ರ ಇಷ್ಟು ಬೇಗ ಹೇಗೆ ಈ ಪ್ರೇಮ ಅನ್ನೋದು ಅಂಕುರಿಸಿತು, ಇಷ್ಟು ಬೇಗ ಏಕೆ ಒಬ್ಬರನ್ನೊಬ್ಬರು ಮೆಚ್ಕೊಂಬಿಟ್ರು, ಅದನ್ನು ನಾನು ಹೇಗೆ ಹೇಳಿ ಅಂತಾರೆ ಕವಿ. ಹೇಗೆ ಹೇಳಿ ನಾನು ಅರಿವೆನೆ. ಆಗಸದಿ ವಾಯುಮಂಡಲದ ರಾಜರ ತೆರದಿ ಗೃದ್ರಗಳು ಗರಿಗರ ಹರಡಿ ಹಾರುತ್ತಿವುದ ನೀವು ನೋಡಿರುವರೋ. ಹೆಣ್ಣು ಗಂಡು ಗರಿಯನ್ನು ಹರಡಿ ಮೇಲಕ್ಕೆ ಇನ್ನು ಮೇಲ್ಗಡೆಗೆ ಆರುಹು ಒಂದರೊಡನೊಂದು ಮಾತನಾಡುವವೇ, ಸನ್ನೆಯಲ್ಲಿ ಆಸೆಯನ್ನು ತೋರುವವೇ, ಒಮ್ಮೊಮ್ಮೆ ಒಂದೊಂದು ನೀಳವಾಗಿಯ ತಮ್ಮ ಸೀಳು ದನಿಯಲ್ಲಿ ಕೂಗಿ ಏರಿದವು ಎಂದು ಜಯಘೋಷವನ್ನು ಹಾಕುವವು. ಇದ ನೀವು ನೋಡಿರುವಿರಿ, ಕೇಳುವಿರಿ. ಆ ಮಧ್ಯೆ ಗಂಡು ಹೆಣ್ಣಿಗೆ ನೋಡದಿಂದ ಮೋಡಕ್ಕೆ ಹರಿಯುವ ತಿಳುಮಿಂಚ ಕಿಡಿಯಂತೆ ಮನದಾಸೆ ಹರಿಯುವುದ ನೋಡಿರುವಿರಾ. ಮಧ್ಯೆ ಹಾರುವುದ ನಿಲ್ಲಿಸುತ್ತೆ. ಅವು ಎರಡು ಒಂದು ಪೆರ್ಮರನ ತಲೆ ಮೇಲಿಳಿದು ಕೆಳೆಯ ಬೆಳೆಸುವವು. ಇದು ದೇವದೇವನ ಮಾಯೆ. ನೋಡಿ ಕವಿ ಇಲ್ಲಿ ಆ ಹೆಣ್ಣು ಮತ್ತು ಗಂಡಿನ ಪ್ರೇಮದ ಆ ಬೆಸುಗೆಯ ವಿಚಾರವನ್ನು ಇಲ್ಲಿ ಅವರು ಪಕ್ಷಿಗಳ ಜೊತೆಯಲ್ಲಿ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಅದನ್ನು ಆ ರೀತಿ ಹೇಗಾಯಿತು ಅನ್ನೋದನ್ನು ಇಲ್ಲಿ ಉಪಮೆ ಮುಖಾಂತರ ಹೇಳ್ತಾ ಇದ್ದಾರೆ. ಏನದು? ಎರಡು ಪಕ್ಷಿಗಳು, ಗೃದ್ರಗಳು ಅಂದರೆ ಈ ಹದ್ದು ಪಕ್ಷಿಗಳು ಒಂದ್ರ ಮೇಲೊಂದು ಮೇಲೆ ಹಾರ್ತಾ ಹೋಗ್ತದಂತೆ. ಹಾಗೆ ಗರಿ ಹರಡಿ ಹಾರುತ್ತಿರುವುದು, ವಿಶಾಲವಾಗಿರ್ತಕ್ಕಂಥ ತಮ್ಮ ರೆಕ್ಕೆಗಳನ್ನು ಬೀಸಿ ಹಾರ್ತಾ ಹೋಗ್ತದಂತೆ. ಹೆಣ್ಣು ಗಂಡು ಗರಿಯನ್ನು ಹರಡಿ ಮೇಲಕ್ಕೆ ಇನ್ನೂ ಮೇಲುಗಡೆಗೆ ಹಾರುವುದು. ಒಂದ್ರ ಮೇಲೆ ಒಂದು ಕಾಂಪಿಟೇಷನ್ಗೆ, ಹೆಣ್ಣು ಮೇಲೆ ಗಂಡು ಮೇಲೆ, ಹೆಣ್ಣು ಮೇಲೆ ಗಂಡು ಮೇಲೆ, ಈ ಥರ ಒಂದಕ್ಕಿಂತ ಒಂದು ಮೇಲೆ ಹಾರ್ತಾ ಹೋಗ್ತದಂತೆ. ಒಂದರೊಡನೊಂದು ಮಾತನಾಡುವವೇ, ಆಗ ಹಾರ್ತಾ ಇದೆ. ಆಗ ಹಾರ್ತಿರ್ಬೇಕಾರೆ ಅವರಿಬ್ಬರು ಮಾತಾಡ್ಕೊತಾರ. ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಮಾತೆಲ್ಲಿ? ನಾವು ಮಾತಾಡ್ತೀವಿ, ಆದರೆ ಅವಕ್ಕೆಲ್ಲಿ ಮಾತು ಇಲ್ಲ. ಸನ್ನೆಯಲ್ಲಿ ಆಸೆಯನ್ನು ತೋರುವವೇ, ನಾವು ಸನ್ನೆ ಮಾಡ್ತೀವಿ. ಅದನ್ನು ಬೇರೆ ಬೇರೆ ಥರ ನಾವು ನೋಡ್ಬೋದು. ಕಣ್ಣೋಟದಲ್ಲಿ ನಮ್ಮ ಆಸೆ ತೋರಿಸ್ಬೋದು, ಕೈನಲ್ಲಿ ಆಸೆ ತೋರಿಸ್ಬೋದು, ಕಾಲಿನಲ್ಲಿ ಆಸೆ ತೋರಿಸ್ಬೋದು. ಒಬ್ಬ ಹೆಣ್ಣು ಸಾಮಾನ್ಯವಾಗಿ ಗಂಡನ್ನು ಇಷ್ಟಪಟ್ಟಾಗ ಹೆಬ್ಬೆರಳಿನಿಂದ ಆ ನೆಲವನ್ನು ಅವಳು ಗೀಚ್ತಾಳೆ ಅಂತ ಕೆಲವು ಸಂದರ್ಭದಲ್ಲಿ ಹೇಳ್ತಾರೆ. ಅದು ಅವಳ ಆಸೆಯನ್ನು ತೋರಿಸ್ತಕ್ಕಂಥದ್ದು. ಅಥವಾ ತಲೆ ತಗ್ಗಿಸಿ ಮತ್ತೊಮ್ಮೆ ಮೇಲೆ ನೋಡ್ತಾ ಮತ್ತೆ ವಾರೆಗಣ್ಣಲ್ಲಿ ನೋಡ್ತಾ ಅದು ಕೂಡ ಗಂಡಿನ ಮೇಲೆ ತನ್ನ ಹೆಣ್ಣಿನ ಆಸೆ ತೋರಿಸ್ತಕ್ಕಂಥದ್ದು. ಅಥವಾ ಮೂಗನ್ನು ಮತ್ತೆ ಆ ಉಜ್ಜುತ್ತಾ ಇದ್ದರೂ ಕೂಡ ಅದು ಅವನ ಮೇಲೆ ಅವಳಿಗಿರ್ತಕ್ಕಂಥ ಒಂದು ಆಸೆಯನ್ನು ತೋರಿಸ್ತಕ್ಕಂಥದ್ದು. ಹೀಗೆ ಅನೇಕ ರೀತಿಯ ಸನ್ನೆಗಳಿವೆ. ಆ ಸನ್ನೆಗಳ ಮುಖಾಂತರ
ಗಂಡು ಹೆಣ್ಣಿನ ನಡುವೆ ಇರತಕ್ಕಂಥ ಪ್ರೇಮವನ್ನು ಅರ್ಥ ಮಾಡ್ಕೋಬೋದು. ಆದರೆ ಈ ಪಕ್ಷಿಗಳು ಹೇಗೆ ಸನ್ನೆ ಮಾಡ್ತವ್ಯಾ, ಒಮ್ಮೊಮ್ಮೆ ಒಂದೊಂದು ನೀಳವಾಗಿ ತಮ್ಮ ಸೀಳುದನಿಯಲ್ಲಿ ನೋಡಿ, ನೀಳವಾಗಿ ಉದ್ದವಾಗಿರ್ತಕ್ಕಂಥ ಧ್ವನಿ, ಆ ಪಕ್ಷಿಗಳ ಧ್ವನಿಯೇ ಅದಕ್ಕೊಂದು ಆಸೆಯನ್ನು ತೋರಿಸ್ತಕ್ಕಂತಹ ಒಂದು ರೀತಿ. ಈಗ ಸಾಮಾನ್ಯವಾಗಿ ನೀವು ಹುಂಜ ನೋಡಿರಬೇಕು. ಆ ಹುಂಜ ಒಂದು ಕೋಳಿಯನ್ನು, ಹೆಣ್ಣು ಕೋಳಿಯನ್ನು ನೋಡಿದಾಗ ಅದು ಕೂಗಕ್ಕೆ ಶುರು ಮಾಡುತ್ತದೆ. ಆ ಕೂಗದಲ್ಲೇ ಅದು ಒಂದು ಸಾರಿ ಹೆಣ್ಣು ಕೋಳಿಯನ್ನು ನೋಡಿ ಕೂಗಕ್ಕೆ ಶುರು ಮಾಡಿತು ಅಂದರೆ ಅದು ಏನೇ ಆದರೂ ಕೂಡ ಆ ಹೆಣ್ಣು ಕೋಳಿಯನ್ನು ಅಟ್ಟಿಸ್ಕೊಂಡು ಹೋಗ್ತದೆ. ಅದರ ಮೇಲೆ ಕೂಡುವ ತನಕ ಅದು ಬಿಡೋದೇ ಇಲ್ಲ, ವಿಶ್ರಮಿಸ್ಕೊಳ್ಳೋದೇ ಇಲ್ಲ. ಎಷ್ಟನ್ನ ಆಗಿರಲಿ, ಎಷ್ಟು ದೂರನ್ನ ಆಗಿರಲಿ, ಅದು ಎಲ್ಲನ್ನ ಹೋಗಲಿ, ಅದಕ್ಕೆ ಸಿಗಬಾರ್ದು ಅಂತ ಹೆಣ್ಣು ಕೋಳಿ ಓಡ್ತಿದ್ರು ಕೂಡ ಅದನ್ನು ಬೆನ್ನತ್ತಿ ಓಡೋಗಿ ಅದನ್ನು ತನ್ನ ಆ ಒಂದು ಹಿಡಿತದಲ್ಲಿ ಹಿಡ್ಕೊಂಡು ಅದರ ಮೇಲೆ ಕೂತ್ಕೊಂಡ ಮೇಲೇ ಅದಕ್ಕೆ ಸಮಾಧಾನ ಆಗ್ತಕ್ಕಂಥದ್ದು. ಅಲ್ಲಿ ತನಕ ಕೊಕ್ಕೊ ಅಂತೇಳಿ ಅದು ಕೂಗ್ತಾನೆ ಇರ್ತದೆ, ಹೋಗ್ತಾನೆ ಇರ್ತದೆ. ಆ ನೀಳವಾಗಿರ್ತಕ್ಕಂಥ ಧ್ವನಿ ನೋಡಿದ್ರ, ಒಂದೊಂದು ಪ್ರಾಣಿ ಪಕ್ಷಿಗಳಿಂದಲೂ ನಾವು ಕಲಿಬೇಕಾಗಿರ್ತಕ್ಕಂಥ ಸಾಕಷ್ಟು ಇರ್ತದೆ. ಅದಕ್ಕೆ ಹೇಳ್ತಾರಂತೆ, ಏರಿದೆವು ಅಂತ ಜಯಘೋಷವನ್ನು ಮಾಡ್ತಾ ಎರಡೂ ಆ ಹದ್ದುಗಳ ಮೇಲೆ ಹಾರಿಬಿಟ್ಟು ಆಮೇಲೆ ಅದು ಈ ಮಧ್ಯೆ ಗಂಡು ಹೆಣ್ಣಿಗೆ ಮೋಡದಿಂದ ಮೋಡಕ್ಕೆ ಹರಿಯುವ, ಒಂದು ಮೋಡದಿಂದ ಇನ್ನೊಂದು ಮೋಡಕ್ಕೆ ಹರಿತಕ್ಕಂತಹ ತೆಳುಮಿಂಚ ಕಿಡಿಯಂತೆ ತೆಳ್ಳಗಿರ್ತಕ್ಕಂಥ ಮಿಂಚಿನ ಕಿಡಿಯಂತೆ ಮನದಾಸೆ ಹರಿಯುವುದನ್ನು ನೋಡಿರುವಿರಾ. ಮನಸ್ಸಿನ ಆಸೆ ಮಿಂಚಿನಂತೆ ಬಂದು ಹೊಟ್ಟೋಗುತ್ತಂಥದ್ದು. ಅದನ್ನು ಅರಿವತ್ತಂಥ ಮನಸ್ಸು ಸಾಮಾನ್ಯವಾಗಿ ಪ್ರತಿಯೊಂದು ಹೆಣ್ಣಿಗೂ ಕೂಡ ಇರುತ್ತದೆ. ಅದಕ್ಕೇ ಒಬ್ಬ ಕಾದಂಬರಿಕಾರ, ಅವರು ಖಾಂಡೇಕರ್ ಅಂತೇಳಿ, ಅದು ಮರಾಠಿ ಖಾಂಡೇಕರ್ ಅಂತೇಳಿ ಮರಾಠಿ ಕಾದಂಬರಿಕಾರವರು, ಅವರು ಯಯಾತಿ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. ಅದನ್ನು ಇನಾಮ್ದಾರ್ ಅಂತೇಳಿ ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನಿಮ್ಗೆ ಯಾವಾಗಾದರೂ ಅವಕಾಶ ಇದ್ದರೆ ಖಂಡಿತ ಅದನ್ನು ಓದಬೇಕು ನೀವು. ಅದರಲ್ಲಿ ಒಂದು ಮಾತು ಬರ್ತದೆ, ಸಾಮಾನ್ಯವಾಗಿ ಹೆಣ್ಮಕ್ಳು ಗಂಡು ಮಕ್ಕಳು ಮಾತಾಡ್ತಿದ್ರೆ ಅವ್ರ ಮಾತಿನ ಕಡೆ ಗಮನ ಇರೋದಿಲ್ಲವಂತೆ, ಅವ್ರ ಕಣ್ಣಿನ ಕಡೆ ಗಮನ ಇರುತ್ತಂತೆ. ಅವ್ರು ಮಾತಾಡೋದಕ್ಕಿಂತ ಮಾತಿಗಿಂತ ಅವ್ರ ಕಣ್ಣಲ್ಲೇ ಸಾಕಷ್ಟು ವಿಚಾರ ಹೇಳಿರ್ತಾರೆ ಅಂತ. ಗಂಡಿನ ಕಣ್ಣಿನ ಭಾಷೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಹೆಣ್ಣು ಇದ್ದರೆ ಅವಳು ಅದಕ್ಕಿಂತ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಹೆಣ್ಣಿದ್ರೆ ಅವಳಿಗಿಂತ ಬುದ್ಧಿವಂತರು ಯಾರೂ ಇಲ್ಲ ಅಂತ. ಅಷ್ಟು ಆ ಮಾತು ಕಣ್ಣಿನ ನೋಟದಲ್ಲೇ ಇರ್ತದೆ. ಇಲ್ಲಿ ಆ ರೀತಿ ಒಬ್ಬರನ್ನೊಬ್ಬರು ಆ ಪಕ್ಷಿಗಳು ಇಷ್ಟಪಡೋ ರೀತಿಯಲ್ಲಿ ಅದು ಕೆಳೆಯ ಅಂದರೆ ಸ್ನೇಹವನ್ನು ಬೆಳೆಸುತ್ತೆ. ಹಾಗೆಯೇ ಇದು ದೇವದೇವನ ಮಾಯೆ, ದೇವರು ತೋರಿಸ್ತಕ್ಕಂಥ ಮಾಯೆ ವಿಚಾರ ಇದು ಯಾರ ಮೇಲೆ ಯಾರಿಗೆ ಯಾವಾಗ ಹೇಗೆ ಪ್ರೀತಿ ಬರುತ್ತೆ ಅಂಥೇಳಿ ಯಾರೂ ಕೂಡ ಊಹೆ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ದೆರ್ ಇಸ್ ಎ ನೋ ಕ್ಯಾಲ್ಕುಲೇಷನ್ ಅಟ್ ಆಲ್. ಯಾವ ಕ್ಯಾಲ್ಕುಲೇಷನ್ನು ಇರೋದಿಲ್ಲ ಅಲ್ಲಿ. ಅದು ಹೆಂಗೆ ಬರುತ್ತೋ ಗೊತ್ತಾಗೋದಿಲ್ಲ, ಯಾರಿಗೂ ಗೊತ್ತಿಲ್ಲ. ಹಾಗೆ ಮದಲಿಂಗನಿಗೆ ಅವನ ನಾದಿನಿಗೆ ಯಾವಾಗ ಮನದ ಒಲಿಮೆಯಾಯಿತೋ ಎಂತಾಯಿತೋ ನಾನು ಏನರಿವೆ. ಹೇಗಾಯಿತೋ ನಾದಿನಿಯ ಮೇಲೆ ಅವನ ಮನಸ್ಸು ನನಗೆ ಹೆಂಗೆ ಗೊತ್ತು ಅಂತೂ ಆಯಿತು. ಓರ್ವರಿಗೆ ಒಬ್ಬರಿಗೊಬ್ಬರಿಗೆ ಮನವ ತೆತ್ತವರು. ನೋಡಿದ್ರಾ, ಅಕ್ಕನ ಮದುವೆ ಆಗ್ಬಿಟ್ಟಿದೆ, ತಂಗಿ ಜೊತೆಯಲ್ಲಿ ಬಂದಿಯಾಳೆ. ಇಲ್ಲೇನಾಯಿತು, ಅಕ್ಕ ಹೇಳಿದ ಮಾತಿಗೆ ತಂಗಿ ತಕ್ಷಣವೇ ತನ್ನ ಮನಸ್ಸನ್ನು ತನ್ನ ಭಾವನೆಗೆ ಕೊಟ್ಬಿಟ್ಟಿದ್ದಾಳೆ. ಏನಪ್ಪ, ಈಗ ನೀವು ಇದರೊಳಗೆ ಹೋದ ವರ್ಷ ನೀವು ಓದಿರಲ್ಲ, ಅವನ ಹಾಡನ್ನು ಕೇಳಿ, ಯಾರು ಆ ಮಾವುತನ ಹಾಡನ್ನು ಕೇಳಿ ಆ ಅಮೃತಮತಿ ಥಟ್ಟನೆ ಮನಂ ಪಸಾಯನಗ ದಾನಂ ಕೊಟ್ಟಳು ಅಂತ ಬರ್ತದಲ್ಲ, ತಕ್ಷಣವೇ ಅವಳು ಉಡುಗೊರೆಯಾಗಿ ಮನಸ್ಸನ್ನು ಕೊಟ್ಬಿಟ್ಲು ಅಂತ. ಹಾಗೆ ಇವಳು ಕೂಡ ಯಾವುದೋ ಭಾವನೆಗೆ ಆ ಮನದ ಒಲಿಮೆಯನ್ನು ಅವಳು ಹೇಳಿಬಿಟ್ಲು. ಏನಾಯಿತೋ ನಾನು ಏನರಿವೆ. ಸರಿ, ಅವರು ಮನವ ತೆತ್ತವರು ತಾಯಿ ಏನೆಂಬಳೋ ಎಂದು ಯೋಚಿಸಿದರು. 4 ಹೆಜ್ಜೆಯ ನಡೆದು ತಾಯಿ, ನಿಮ್ಮಂಥವರು ತುಂಬು ಹರೆಯದ ಹೆಂಡರಿಬ್ಬರನ್ನು ಆಳುವುದು ಯಾರಿಂದಲಾದೀತು, ಯಾವ ಮಾತಿದು ಬಿಡು ಎಂದು ಹಿರಿಯವಳಿಗೆ ಎಂದಳು. ನೋಡಿ, ನಿಮ್ಮಂಥವರು ತುಂಬು ಹರೆಯದ ಯೌವನದ ಹೆಂಡರಿಬ್ಬರನ್ನು ಆಳುವುದು ಯಾರಿಂದಲಾದೀತು
ಯಾವ ಮಾತಿದು ಬಿಡು ಎಂದು ಹಿರಿಯವಳಿಗೆ ಎಂದಳು. ಇದೇನಿದು? ಇಬ್ಬರು ಹೆಣ್ಮಕ್ಳು ಯೌವನದಲ್ಲಿರ್ತಕ್ಕಂಥವ್ರನ್ನು ಒಬ್ಬ ಗಂಡು ಆಳ್ತಕ್ಕಂಥದ್ದು, ಅದೇನು ಮಾತು ಬಿಡು ಅಂತಂದ್ರು. ಅದರೊಳಗೆ ನಾನಾ ರೀತಿಯ ಅರ್ಥ ಇದೆ, ಯಾಕೆ ಬೇಕು ಇವೆಲ್ಲ ಅಂತ. ಅದೇ ಬೇರೆ ಥರ ಇರ್ತಕ್ಕಂಥದ್ದು. ಅದಕ್ಕೆ ಮೊದಲಿಂಗ ಅಂದರೆ ಅಷ್ಟು ಒಳ್ಳೆಯದಲ್ಲ. ಇಬ್ಬರೂ ಹೆಣ್ಮಕ್ಳು ವಯಸ್ಸಲ್ಲಿರ್ತಕ್ಕಂಥವರು ಸಹಜವಾಗಿ ಗಂಡಿನ ಸಾನ್ನಿಧ್ಯ, ಆ ಪ್ರೀತಿಯನ್ನು ಬಯಸ್ತಕ್ಕಂಥವರು. ಆ ರೀತಿ ಇದ್ದಾಗ ಯಾಕಪ್ಪ ತುಂಬ ಕಷ್ಟ. ಅದಕ್ಕೆ ಎಲ್ಲ ದೃಷ್ಟಿಯಲ್ಲೂ, ಆರೋಗ್ಯ ದೃಷ್ಟಿಯಲ್ಲೂ, ಸಾಮರ್ಥ್ಯ ದೃಷ್ಟಿಯಿಂದಲೂ, ಅರ್ಥದ ದೃಷ್ಟಿಯಿಂದಲೂ, ಭಾವನಾತ್ಮಕ ದೃಷ್ಟಿಯಿಂದಲೂ ಒಂದು ಹೆಣ್ಣಿಗೆ ಒಂದು ಗಂಡು ಸರಿ ಸಮಾನ, ಅದು ಸಾಕು ಅಂತ. ಇಲ್ಲಿ ಎರಡಾಗ್ಬಿಟ್ರೆ ಎಲ್ಲ ಥರದಲ್ಲೂ ಶ್ರಮ ಜಾಸ್ತಿ, ದೈಹಿಕ ಶ್ರಮ ಜಾಸ್ತಿ, ಮಾನಸಿಕ ಶ್ರಮ ಜಾಸ್ತಿ ಅಲ್ವೇನ್ರಿ? ಎಲ್ಲ ಥರದಲ್ಲೂ ಹಿಂಸೆ ಯಾಕೆ ಬೇಕಪ್ಪ ಅಂತ ಪಾಪ ಅವಳು ಹಿರಿಯಳು ಅತ್ತೆ ಕರೆಕ್ಟಾಗೇ ಹೇಳಿದ್ಲು, ಬೇಡ ಇದು ಅಂತ. ಆದರೆ ಇವನೇನು ಮಾಡ್ದ ಮೊದಲಿಂಗ, ಅದನ್ನು ಅವನು ಒಂದು ರೀತಿಯಲ್ಲಿ ಚಾಲೆಂಜಾಗಿ ತೊಗೊಂಡ್ಬಿಟ್ಟ. ಸಹಜವಾಗಿ ಹೆಣ್ಮಕ್ಳು ಮಾತಿಗೆ ಗಂಡು ಮಕ್ಕಳು ರಿಯಾಕ್ಟ್ ಮಾಡ್ತಕ್ಕಂಥ ರೀತಿಯೇ ಇದು. ಅತ್ತೆಮ್ಮ, ನಾನೇನು ಮುದುಕನೇ, ಹುಡುಗಿಯರು ಸಂಪ್ರದಾಯದ ಮಕ್ಕಳಲ್ಲವೇ? ನೀ ಕೊಡಲು ಇವಳನ್ನು ನಾ ಸಾಕಲಾರೆನೆ, ಇಬ್ಬರೂ ಎನಗೆ ಸಂಸಾರವನ್ನು ಮಾಡರೆ, ಎಲ್ಲಿಯೂ ಒಬ್ಬ ಗಂಡನಿಗೆ ಹೆಂಡರಿಬ್ಬರು ಇರರೆ ಎಂದು ತವಕದೊಳಗಾಡಿದನು. ನೋಡಿದ್ರ, ಒಳ್ಳೆ ಮಾತನ್ನೇ ಹೇಳಿದ್ಲು ಪಾಪ. ಯಾಕೆ ಬೇಕಪ್ಪ, ಒಂದು ಮಗುನ ಕೊಟ್ಟಿದ್ದೀನಿ, ಸಾಕು ನೋಡ್ಕೋ ಅಂತ. ಇವನು ಅದೇನು ಮಾಡ್ಬಿಟ್ಟ, ಚಾಲೆಂಜಾಗಿ ತೊಗೊಂಬಿಟ್ಟ. ಅವನು ಏನಂದ, ಅವನು, ಅತ್ತೆಮ್ಮ ನಾನೇನು ಮುದುಕನೇ, ನಾನು ಯೌವನದಲ್ಲಿರ್ತಕ್ಕಂಥವನು, ನಾನು ಇಬ್ಬರನ್ನು ಆಳ್ವಿಕೆ ಮಾಡ್ತೀನಿ, ಅವರಿಬ್ಬರನ್ನು ನಾನು ಚೆನ್ನಾಗಿ ನೋಡ್ಕೊತೀನಿ. ಆ ಚೆನ್ನಾಗಿ ನೋಡ್ಕೊತೀನಿ ಅದರೊಳಗೆ ನಾನಾ ಅರ್ಥ ಇರ್ತದೆ, ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾನು ನೋಡ್ಕೊತೀನಿ ಅಂದ. ಹುಡುಗಿಯರು ಸಂಪ್ರದಾಯದ ಮಕ್ಕಳಲ್ಲವೇ? ಅವ್ರ ಸಂಪ್ರದಾಯ ಗೊತ್ತಿರ್ತದೆ, ಅವರಿಬ್ಬರಿಗೂ ಅರ್ಥ ಆಗ್ತದೆ. ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದರೆ, ಅಕ್ಕ ತಂಗಿಯರಿಬ್ಬರು ಇದ್ದರೆ ಆವಾಗ ಏನು ಸಮಸ್ಯೆ ಬರೋದಿಲ್ಲ. ಈಗ ಒಂದೇ ತಟ್ಟೆಗೆ ಇಬ್ಬರು ಬಡ್ದಾಡೋದಾದ್ರೆ, ನಾನು ಅದರೊಳಗೆ ಊಟ ಮಾಡಬೇಕು, ನಾನು ಊಟ ಮಾಡಬೇಕು ಅಂದರೆ ಕಷ್ಟ ಆಗ್ತದೆ. ನೀನು ಊಟ ಮಾಡ್ತಿದ್ದೀಯಾ, ಮಾಡು, ಆಮೇಲೆ ನಾನು ಊಟ ಮಾಡ್ತೀನಿ ಅಂದರೆ ಅಲ್ಲಿಗೆ ಅಂಡರ್ಸ್ಟ್ಯಾಂಡಿಂಗ್, ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲ ನನಗೂ ಇವಾಗಲೇ ಬೇಕು ಆ ತಟ್ಟೆ ಅಂದರೆ ಕಷ್ಟ ಆಗುತ್ತೆ ಅಲ್ಲೇನಪ್ಪ. ಹಾಗಾಗಿ ಇಬ್ಬರೂ ಕೂಡ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಹೋದರೆ ಸಮಸ್ಯೆ ಇರೋದಿಲ್ಲ. ಸಂಪ್ರದಾಯ ಅದು ತಿಳ್ಕೊಂಡಿದ್ರೆ ಏನು ಸಮಸ್ಯೆ ಆಗೋದಿಲ್ಲ ಅಂತ ಪಾಪ ಅವನು ಹೇಳ್ದ. ಸರಿ, ಇಲ್ಲೇನಾಯಿತು, ಮಕ್ಕಳಲ್ಲವೇ, ನೀ ಕೊಡಲು ಇವಳನ್ನು ನಾ ಸಾಕಲಾರನೆ, ನೀ ಕೊಟ್ಟರೆ ನಾನು ಸಾಕ್ತೀನಿ ಅಂದ. ಸರಿ, ಆಮೇಲೆ ಜೊತೆಗೆ ಎಲ್ಲಿಯೂ ಒಬ್ಬ ಗಂಡನಿಗೆ ಹೆಂಡರಿಬ್ಬರಿರರೆ ಅಂತ. ಇದೇನಿದು ಹಿಂಗೆ ಹೇಳ್ತಿದ್ಯಲ್ಲ ಅತ್ತೆ, ಈ ಥರ ಹೇಳ್ತಿದ್ಯಾ? ಒಂದು ಗಂಡಿನ ಇಬ್ಬರು ಹೆಣ್ಮಕ್ಳಿರೋರು ಸಹಜ, ಯಾಕೆ ಮಾಡ್ಕೋಬಾರ್ದು ಅಂದ ಅವನು. ತವಕದೊಳಗಾಡಿದನು. ಇಷ್ಟು ಹೊತ್ತಿಗೆ ಅವರು ಈ ಕಣಿವೆ ಇರುವ ಬಳಿ ಸೇರಿದರು. ಹೀಗೆ ಮಾತಾಡ್ತಾ 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 ಒಂದು ಕಣಿವೆ, ಆ ಎರಡು ಬೆಟ್ಟಗಳ ಮಧ್ಯೆ ಇರ್ತಕ್ಕಂಥ ಮಧ್ಯ ದಾರಿಗೆ ಬಂದಿದ್ದಾರೆ. ಬಂದಾಗ ಕಣಿವೆ ಇದು ಬಹು ಎತ್ತರದ ಒಂದು ಗುಡ್ಡದಡಿಯನ್ನು ಬಳಸಿ ಮತ್ತೆ ಆ ಕಡೆಗೆ ಸೇರುವುದು. ಒಂದು ದೊಡ್ಡದಾಗಿರ್ತಕ್ಕಂಥ ಗುಡ್ಡ, ಅದನ್ನು ಹತ್ತಿ ಮೇಲೆ ಇಳಿಬೇಕು, ಅದನ್ನು ಇಳಿದು ಹೋಗ್ತಕ್ಕಂಥದ್ದು. ಬುಡದಲ್ಲಿ ದಾರಿ ಒಂದು ಹರಿದಾರಿ ಆಗುವುದು. ಒಂದು ಸ್ವಲ್ಪ, ಈಗ ಹಿಂದಿನ ಕಾಲದಲ್ಲಿ ಇದನ್ನು ಮೈಲಿಗಳಲ್ಲಿ ಲೆಕ್ಕಾಚಾರ ಆಗ್ತದಲ್ಲ, ಆ ಥರ ಒಂದು ಸ್ವಲ್ಪ ದೂರ ಆಗ್ತದೆ. ಗುಡ್ಡವನೇರಿ ಆ ಕಡೆಗೆ ಇಳಿದು ದಾರಿಯ ಮತ್ತೆ ಸೇರುವರೆ ಆರಲ್ಲೊಂದು ಪಾಲಿಹುದು. ಕೆಚ್ಚೆದೆಯ ಗಡುಸುಗಾರರು ಕೂಡ ಬಳಸಿಯೇ ಹೋಗುವರು. ಗುಡ್ಡವೇರುವುದಷ್ಟು ಕಷ್ಟ ಹುಡುಗಿಯರ ಅಮ್ಮ. ಏನಪ್ಪ ಅಂದರೆ, ಕೆಲವ್ರು ಏನು ಮಾಡ್ತಾರೆ, ಬಳಸ್ಕೊಂಡು ಹೋಗ್ತಾರೆ. ಇನ್ನು ಕೆಲವ್ರು ಏನಪ್ಪ ಅಂದರೆ, ಗುಡ್ಡ ಏರುಬಿಟ್ಟು ಇಳಿದುಬಿಟ್ರೆ ಭಾಳ ಬೇಗ ಹತ್ರ ಆಗಿಬಿಡ್ತದೆ ಅಂತ. ಆದ್ದರಿಂದ ಆರಲ್ಲೊಂದು ಪಾಲಿಹುದು. ನೋಡಿದ್ರಾ, ಯಾಕೆಂದರೆ ಆರಲ್ಲಿ ಒಂದು ಪಾಲು ಈ ಥರ ಹತ್ತು ಇಳಿಯೋದು. ಹಾಗೆ ಬಳಸ್ಕೊಂಡು ಹೋದರೆ ಜಾಸ್ತಿ ದೂರ ಆಗ್ತದೆ, ನೇರವಾಗಿ ಹತ್ತು ಇಳಿದುಬಿಟ್ರೆ ಬೇಗ ಹೊಟ್ಟೋಗ್ಬೋದು ಅನ್ನೋ ಥರದಲ್ಲಿ ಹೇಳಿದ್ರು. ಗುಡ್ಡವೇರುವುದಷ್ಟು ಕಷ್ಟ ಹುಡುಗಿಯರಮ್ಮ ಸಂಪ್ರದಾಯದ ಮಕ್ಕಳಾದರೇನಪ್ಪಯ್ಯ. ಆ ಮಾತಾಡಿದ್ಲಲ್ಲ ಅವಳು, ಈ ಕಡಿಮೆ ಬಂದಿದೆ, ಸಂಪ್ರದಾಯದ ಮಾತನ್ನು ಅಂದಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ಅಂದರೆ ಇಬ್ಬರು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ಬರು ನನಗೆ ಸಹಕಾರವಾಗಿದ್ದರೆ ನಾನು ನೋಡ್ಕೊತೀನಿ ಅಂತ ಥರದಲ್ಲಿ ಹೇಳಿದ್ನಲ್ಲ ಅವನು. ಈಗ ಅತ್ತೆ ಹೇಳ್ತಾಳೆ, ಸಂಪ್ರದಾಯದ ಮಕ್ಕಳಾದರೇನಪ್ಪಯ್ಯ, ಬಾಳುವರೆ ಸರಿಯಾದ ಗಂಡನೇ ಇರಬೇಕು.
ನೀನಿವಳನ್ನು ಮದುವೆಯಾಗಲೆಳೆಸುವುದಾಗಿ ಹಿಂದಕ್ಕೆ ನಡೆದು ಹತ್ತಿ ಗುಡ್ಡವನೇರಿ ಆ ಕಡೆಗೆ ಇಳಿದು ದಾರಿಯ ಸೇರೆ ಒಪ್ಪುವೆನು, ಏರಿ ಇಳಿವೆಯಾ ಎಂದಳು. ಅದು ಹೆಂಗೆ? ಹಿಂದಕ್ಕೆ ನೀವು ಅತ್ತೆ ಒಂದು ಚಾಲೆಂಜ್ ಕೊಟ್ಬಿಟ್ಟು, ನೀವು ಕೊಟ್ಟು ಮದುವೆ ಮಾಡೋದು ನೀನು ಇಷ್ಟಪಟ್ಟಿದ್ದೆ ಸರಿನಪ್ಪ, ಈ ಗುಡ್ಡವನ್ನು ನೀನು ಏರಬೇಕು. ಹೆಂಗೆ ಅಂದರೆ ಹಿಂದಕ್ಕೆ ಹೋಗಬೇಕು. ಎಷ್ಟು ಕಷ್ಟ ನೋಡಿ ಅದು. ಇಂಥ ಚಾಲೆಂಜ್ ಕೊಟ್ಬಿಟ್ರು ಪಾಪ ಅವಳು. ನೀನಿವಳನ್ನು ಮದುವೆಯಾಗಲು ಎಳೆಸುವುದಾಗಿ ಅಂದರೆ ಆಸೆ ಪಡ್ತಿದೆಯಲ್ಲ, ಹಿಂದಕ್ಕೆ ನಡೆದು ಹಿಂದಕ್ಕೆ ಹೋಗಿ ಹತ್ತಿ ಗುಡ್ಡವನೇರಿ ಆ ಕಡೆಗೆ ಇಳಿದು ದಾರಿಯನ್ನು ಸೇರೆ ಒಪ್ಪುವೆನು. ಆ ಕಡೆ ದಾರಿಯನ್ನು ನೀನು ಸೇರಿಬಿಟ್ರೆ ನೀನನ್ನು ಇವಳನ್ನು ಮದುವೆ ಮಾಡ್ಕೊಂಡು ನೀನು ಸುಖವಾಗಿ ಕಾಪಾಡ್ತೀಯ ಅನ್ನೋ ನಂಗೆ ನಂಬಿಕೆ ಬರ್ತದೆ ಅಂದ್ಬಿಟ್ಲು ಅವಳು. ಏರಿ ಇಳಿವೆಯಾ ಎಂದಳು. ಹತ್ತತೀಯ ಮತ್ತು ಇಳಿತೀಯ ಅಂದ್ಲು. ಅವಳು ಹೇಳಿದುದು 3 ಪಾಲಿಗೆ ಸರಸ. ಏನ್ರಿ 3 ಪಾಲಿಗೆ ಸರಸ, ಸಂತೋಷ ಏನೋ ಒಂದು ಸರಸದಲ್ಲಿ ಮಾತಾಡ್ತಾರೆ, ಒಬ್ರಿಗೊಬ್ರು ರೇಗಿಸ್ಕೊಂಡು ಮಾತಾಡ್ತಾರೆ ಅಷ್ಟೇ. ಅದು ಅವಳೇನು ಉದ್ದೇಶಪೂರ್ವಕವಾಗಿ ಏನು ಪಾಪ ಅತ್ತೆ ಹೇಳಿರಲಿಲ್ಲ. ಮಾತಿಗೆ ಮಾತು ರೇಗಿಸ್ತಾರಲ್ಲ ಆ ಥರ ಸರಸವಾಗಿ ಆಡಿದಾಳೆ. ಅಳಿಯನ್ನು ಕೇಳಿದಳು ಅವಳು. ಸುಮ್ಮನೆ ಇರದೆ ಆಡಿದಳು. ಮೊದಲಿಂಗ ಕಟ್ಟಾಳು, ಒಳ್ಳೆ ಮೈಕಟ್ಟು ಇರ್ತಕ್ಕಂಥವನು, ಹರಿಯದವನು. ಅವಳೇ ಹೇಳಿದಲ್ಲ, ಎದೆ ವಿಸ್ತಾರವಾದ ಎದೆ, ಆ ಒಂದು ಕಣ್ಣುಗಳಲ್ಲಿ ಕಾಂತಿ, ಆ ಮೂಗು, ಅವನ ಮೀಸೆ ಚಿಗುರು ಮೀಸೆ, ಅವನು ನೋಡಿದ್ರೆ ನಗ್ತಾ ಇದ್ದರೆ ಎಂಥವ್ರಿಗೂ ಕೂಡ ಆಕರ್ಷಕವಾಗಿ ಕಾಣಿಸ್ತಾನೆ ಅಂತ. ಹಾಗಾಗಿ ಅವಳು ಕಟ್ಟಾಳು, ಹರೆಯದವ, ಹುಡುಗಿಯನ್ನು ಪಡೆಯುವುದು ಸಾಧ್ಯವೇನೇ, ಪಡುವುದಕ್ಕೆ ಆಸೆ ಇದೆ. ಅತ್ತೆ ಹೇಳ್ಬಿಟ್ಲಲ್ಲ, ತಂಗಿನೂ ನಿಂಗೆ ಕೊಟ್ಟು ಮದುವೆ ಮಾಡ್ತೀನಿ, 2ನೇ ಮಗಳನ್ನೂ ಕೊಡ್ತೀನಿ ಅಂದರೆ ನೀನು ಅತ್ತೆ ಇಳಿಬೇಕು, ಯಾಕಾಗಬಾರ್ದು? ಆಸೆ ಬಂದ್ಬಿಡ್ತು ಅವನಿಗೆ. ಅವರಮ್ಮ ಬೇರೆ ಈ ಪಂಥವನ್ನು ಹೂಡಿಹಳು, ಪಂಥವನ್ನು ಹೂಡಿ ಹೆಂಗಸು ಮಾತನಾಡಿಸಲು ಪಂಥಕೊಪ್ಪದ ಜವ್ವನಿಗನುಂಟೆ. ಯಾರಾದರೂ ಚಾಲೆಂಜ್ ಮಾಡಿದ್ರೆ ಆ ಚಾಲೆಂಜನ್ನು ಸ್ವೀಕಾರ ಮಾಡದೇ ಇರತಕ್ಕಂಥ ಯೌವನ, ಆ ಎಂಥವರು ಕೂಡ ಯುವಕನಿಗೆ ಅದು ಆಸೆ ಬಂದೇ ಬರ್ತದೆ, ಯಾಕೆ ಮಾಡಬಾರ್ದು ಅಂತ ಅನಿಸ್ಬಿಡ್ತು. ಮೊದಲಿಂಗ ಒಪ್ಪಿದನು, ಗುಡ್ಡವನು ಹಿಂದಕ್ಕೆ ಏರಿ ಇಳಿದು ಬರುವೆನು, ಆಗ ಹುಡುಗಿಯನ್ನು ಕೊಡು ಎನಗೆ, ದಣಿದು ನಾ ಬರುವ ವೇಳೆಗೆ ಇವಳ ಕೈಯಿಂದ ಈ ಚೊಂಬು ನೀರ ಹೊಮ್ಮಿಸಿ ಕೈಗೆ ಇವಳಿಂದ ಕುಡಿಯುವುದಕ್ಕೆ ನೀರ ಕೊಡಿಸು ಎಂದು ಒಂದು ಸಲ ನಾದಿನಿಯ ಕಡೆ ನೋಡಿ ಬೆನ್ನ ಗುಡ್ಡದ ಕಡೆಗೆ ತಿರುಗಿಸುತ್ತೇ ಏರತೊಡಗಿದನು. ಆ ದಾರಿ ಇಲ್ಲ, ಏನೂ ಇಲ್ಲ, ಮೆಟ್ಲಿಲ್ಲ, ಸುಮ್ಮನೆ ಅದು ಗುಡ್ಡ. ಅದು ಹಿಂದಕ್ಕೆ ಮುಂದಕ್ಕೆ ಹೋದರೆ ಕಣ್ಣು ಕಾಣಿಸುತ್ತೆ, ಏನು ಬೇಕಾದ್ರೂ ಮಾಡ್ಬೋದು. ನೀವು ಹಿಂದಕ್ಕೆ ಏರ್ಕೊಂಡು ಹೋಗಬೇಕು ಅಂದರೆ ಹುಚ್ಚು ಆಗಿರ್ತಕ್ಕಂಥ ಬಯಕೆ ಅದು. ಅಂದರೆ ಅವನನ್ನು ಅವಳಿಗೆ ಎಷ್ಟು ಸೆಳೆದಿರಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಆ ನಾದಿನಿ, ಆ ಚೆಲುವೆ, ಅವಳು ಎಷ್ಟು ಅವನ ಮನಸ್ಸಿಗೆ ಇರಿಸಿರಬೇಕು ಅಂತ. ಅವಳಿಗಾಗಿ ಏನು ಬೇಕಾದ್ರೂ ಚಾಲೆಂಜ್ ಮಾಡೋಕ್ಕೆ ಅವನು ಸಿದ್ಧ ಆಗ್ಬಿಟ್ಟ. ಅವನು ಏರ್ತಕ್ಕೆ ಶುರು ಮಾಡಿದಂತೆ ನಾದಿನಿಯ ಕಡೆ ನೋಡ್ದ, ಹೇಳ್ತಾನೆ, ಒಪ್ಪಿದೆನೋ, ಗುಡ್ಡವನು ಹಿಂದಕ್ಕೆ ಏರಿ ಇಳಿದು ಬರುವೆನೋ, ಆಗ ಹುಡುಗಿಯನ್ನು ಕೊಡು ಎನಗೆ, ದಣಿದು ನಾ ಬರುವ ವೇಳೆಗೆ. ಸುಸ್ತಾಗಿ ನಾನು ಗುಡ್ಡ ಏರಿ ಇಳಿದು ಬರ್ತೀನಲ್ಲ, ದಣವಾಗಿರುತ್ತೆ, ಸುಸ್ತಾಗಿರುತ್ತೆ ನನಗೆ. ಆ ಸಮಯದಲ್ಲಿ ಇವಳ ಕೈಯಿಂದ ಈ ಚೊಂಬು ನೀರ ಹೊಮ್ಮಿಸಿ ಕೈಗೆ ಇವಳಿಂದ ಕುಡಿಯುವುದಕ್ಕೆ ನೀರು ಕೊಡಿಸು. ಇದು ಪದ್ಧತಿ ಏನಪ್ಪ ಅಂದರೆ, ಇವತ್ತು ಕೂಡ ಒಂದು ಹಳ್ಳಿ ಕಡೆ ಅಥವಾ ಸಾಮಾನ್ಯವಾಗಿ ಸಂಪ್ರದಾಯಸ್ಥರ ಮನೆಗಳಲ್ಲಿ ಗಂಡನಿಗೆ ಹೆಂಡತಿನೇ ನೀರು ಕೊಡಬೇಕು ಅನ್ನೋ ಒಂದು ಸಂಪ್ರದಾಯ ಇದೆ. ಬೇರೆ ಯಾರೋ ಮನೆಯಲ್ಲಿರೋರು ಯಾರೋ ಕೊಟ್ಟರೆ ಸರಿಯೋಗೋದಿಲ್ಲ. ಮನೆಗೆ ಗಂಡ ಉಳುಮೆ ಮಾಡಿ ಬಂದರೆ, ಹೊಲಕ್ಕೆ ಹೋಗಿ ಬಂದರೆ, ಅಂಥ ಸಮಯದಲ್ಲಿ ಕೆಲಸ ಮಾಡಿ ಬಂದಾಗ ಸಾಮಾನ್ಯವಾಗಿ ಹೆಂಡತಿ ತಕ್ಷಣವೇ ಗೆದ್ದು ಹೋಗಿ ತೊಂಬಿಗೆಯಲ್ಲಿ ನೀರು ತಗೊಂಬಂದು ಅಥವಾ ಲೋಟದಲ್ಲಿ ನೀರು ತಗೊಂಬಂದು ಗಂಡನಿಗೆ ಕೊಟ್ಟು ಸಮಾಧಾನ ಪಡಿಸ್ತಕ್ಕಂಥದ್ದು ಒಂದು ಪದ್ಧತಿ. ಅದು ಯಾರೋ ಬೇರೆ ಊಟಕ್ಕೆ ಬಡಿಸಿದ್ರೆ ಊಟ ಮಾಡೋದಿಲ್ಲ. ನೀವು ಒಂದು ಭಾಗೀರಥಿ ಅಂತೇಳಿ ಒಂದು ಜನಪದ ಕಥನ ಕವನ ಇದೆ. ಆ ಭಾಗೀರಥಿ ಅವಳು ಕೆರೆಗೆ ಹಾರವಾಗಬೇಕಾದ್ರೆ ಅದು ಆಗ್ತಕ್ಕಂಥ ಒಂದು ಕಥೆಯನ್ನು ಬರೆದಿದ್ದಾರೆ. ಅಂದರೆ ಕೆರೆಗೆ ಹಾರ ಆಗೋದು ಅಂದರೆ ಏನಪ್ಪ ಅಂದರೆ, ಆ ಕೆರೆ ಕಟ್ಸೋಕ್ಕೆ ಒಬ್ಬ ಹೋಗ್ತಾನೆ, ಗೌಡ ಕಟ್ಸೋಕ್ಕೆ ಹೋಗ್ತಾನೆ. ಏನೇ ಕಟ್ಸಿದ್ರು ಕೂಡ ಕೆರೆಯಲ್ಲಿ ನೀರು ನಿಲ್ತಿರೋದಿಲ್ಲ. ಆವಾಗ ಜೋಯಿಸರನ್ನು ಕೇಳ್ತಾರೆ. ಜೋಯಿಸರನ್ನು ಕೇಳಿದಾಗ ಒಂದು ಹೆಣ್ಣನ್ನು ಬಲಿ ಕೊಟ್ಟರೆ ಈ ಕೆರೆ ನಿಲ್ಲುತ್ತೆ ಅಂತ ಹೇಳ್ತಾರೆ.
ಆವಾಗ ಯಾರನ್ನು ಬಲಿ ಕೊಡಬೇಕು ಅಂತ ಒಂದು ಚರ್ಚೆ ಆಗ್ತದೆ. ಆ ಚರ್ಚೆಯಾದಾಗ ಕಿರಿಯ ಸೊಸೆಯಾಗಿರ್ತಕ್ಕಂಥ ಭಾಗೀರಥಿಯನ್ನು ಅವಳನ್ನು ಬಲಿ ಕೊಡಬೇಕು ಅಂತ ಒಂದು ಗುರುತು ಮಾಡ್ಕೊತಾರೆ. ಆ ಸಮಯದಲ್ಲಿ ಪಾಪ ಅವಳಿಗೆ ಭಾಳ ಮನಸ್ಸಿಗೆ ನೋವಾಗುತ್ತೆ. ಆದರೆ ಅತ್ತೆ ಮಾವ ಹೇಳಿದ ಮಾತು ಹೆಂಗಪ್ಪ ನಾನು ಅದು ಇಲ್ಲ ಅನ್ನೋದು ಯಾವ ಥರ ಮಾಡಬೇಕು ಅಂತ ಭಾಳ ಮನಸ್ಸು ನೋವಾಗ್ತದವಳು. ಅವಳು ತವ್ರ ಮನೆಗೆ ಬರ್ತಾಳೆ. ಬಂದ್ಬಿಟ್ಟು ಅಪ್ಪನ ಹತ್ರ ಅಮ್ಮನ ಹತ್ರ ಹೇಳ್ತಾಳೆ, ಅಪ್ಪ ನಮ್ಮ ಅತ್ತೆ ಮಾವ ನನ್ನ ಬೇರೆ ಇಡ್ತಾರಂತೆ. ಇಟ್ಟರೆ ಇಡಲೇ ಹೇಳು, ನಾನು ಹೊಲ ಕೊಡ್ತೀನಿ, ನಾನು ಮುಕ್ತಿ ಕೊಡ್ತೀನಿ, ನಾನು ಬಂಗಾರ ಕೊಡ್ತೀನಿ ಅಂತ ಅವ್ರು ಏನೇನೋ ವಿಚಾರ ಹೇಳ್ಬಿಡ್ತಾರೆ. ಯಾರು ಪಾಪ ಅವಳು ಸಪೋರ್ಟ್ ಮಾಡೋದಿಲ್ಲ. ಆದರೆ ಹೆಂಡತಿ ಅವಳೇನು ಮಾಡ್ತಾಳೆ, ಭಾಗೀರಥಿ ಸ್ನೇಹಿತೆ ಹತ್ರ ಹೋಗಿ ಹೇಳ್ತಾಳೆ, ಸ್ನೇಹಿತೆಯನ್ನು ಕೇಳ್ತಾಳೆ, ನೋಡಿ ಹಿಂಗೆ ಮಾಡ್ತಾರಂತೆ. ಇಟ್ಟರೆ ಇಡಲೇ ಹೇಳು, ಇಟ್ಟಂಗೆ ಇರಬೇಕು, ಅವ್ರು ಹೆಂಗೆ ಹೇಳ್ತಾರೋ ಅತ್ತೆ ಮಾವ ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ಬಿಡ್ತಾಳೆ. ಪಾಪ ಅವಳು ಮನಸ್ಸು ಗಟ್ಟಿ ಮಾಡ್ಕೊಂಡು ಬರ್ತಾಳೆ. ಬಂದು ಎಲ್ಲರೂ ಗಂಗಾ ಪೂಜೆಗೆ ಹೋಗ್ತಾರೆ. ಹೋಗ್ಬಿಟ್ಟು ಪೂಜೆ ಆದಮೇಲೆ ಉದ್ದೇಶಪೂರ್ವಕವಾಗಿಯೇ ಆ ಬಂಗಾರ ಅರ್ಶಿನ ಕುಂಕುಮದ ಬಟ್ಲನ್ನು ಆ ಕೆರೆ ಮಧ್ಯಭಾಗದಲ್ಲಿ ಇಟ್ಟುಬಿಟ್ಟು ಬಂದ್ಬಿಡ್ತಾರೆ. ಆ ಮಧ್ಯಭಾಗದಲ್ಲಿ ಇಟ್ಟು ಬರ್ತಾರೆ. ಬರ್ತಿರ್ಬೇಕಾದ್ರೆ ಅವಳು ನೇನು ಆ ಸಮಯಕ್ಕೆ ಅವಳಿಗೆ ಅಷ್ಟೊತ್ತಿಗೆ ಮೋಡ ತುಂಬ್ಕೊಂಡ್ಬಿಡ್ತದೆ, ಮಳೆ ವಾತಾವರಣ ಬಂದ್ಬಿಡ್ತದೆ. ಬಂದಾಗ ಆಗ ಅವಳು ಅರ್ಶಿನ ಕುಂಕುಮದ ಬಟ್ಲು ಇಟ್ಟು ಬಂದಿರೋದನ್ನು ಜ್ಞಾಪಕ ಮಾಡಿಕೊಂಡು ಅತ್ತೆ ಹೇಳ್ತಾಳೆ, ನೀನು ಹೋಗು ಭಾಗೀರಥಿ, ನೀಲಮ್ಮ ನೀನು ಹೋಗೆ ಅಂತ ದೊಡ್ಡ ಒಂದೊಂದು ಸೊಸೆಗೆ ಹೇಳ್ತಾರೆ. ಯಾರೂ ಒಪ್ಪೋದಿಲ್ಲ. ಆಗ ಭಾಗೀರಥಿ ನೀನು ಹೋಗಿ ತೊಗೊಂಬ ಅಂತಂದಾಗ ಆ ಭಾಗೀರಥಿ ಪಾಪ ಕೆರೆಯ ಮಧ್ಯಕ್ಕೆ ಹೋಗಿ ಅದನ್ನು ಅರ್ಶಿನ ಕುಂಕುಮದ ಬಟ್ಲು ತೆಗೆದುಕೊಂಡು ಅವಳು ವಾಪಸ್ ಬರಬೇಕಾದ್ರೆ ಆಗ ಗಂಗಮ್ಮ ಎಲ್ಲಿ ಬಂತೋ ಏನೋ ನೀರು ಜೋರು ರಭಸ ಬಂದ್ಬಿಡ್ತದೆ. ಬಂದಾಗ ಒಂದೊಂದು ಮೆಟ್ಲು ಹತ್ತಿದಾಗೆಲ್ಲ ಒಂದು ಮೆಟ್ಟಲಿಗೆ ಅವಳ ಮೊಣಕಾಲಿಗೆ ಬಂದಳು, ಅಂದರೆ ಪಾದ ತುಂಬಿದಳು ಗಂಗೆ. ಎರಡನೇ ಮೆಟ್ಟಲಿಗೆ ಮೊಣಕಾಲಿಗೆ ಬಂದಳು ಗಂಗೆ. ಮೂರನೇ ಮೆಟ್ಟಲಿಗೆ ಸೊಂಟಕ್ಕೆ ಬಂದಳು ಗಂಗೆ. 4-5 ಮೆಟ್ಲು ಬರೋಷ್ಟೊತ್ತಿಗೆ ತುಂಬಿ ಹರಿದಳು ಗಂಗೆ. ಅಂದರೆ ಆ ಭಾಗೀರಥಿ ಅವಳು ಕೆರೆಗೆ ಹಾರ ಆಗ್ಬಿಡ್ತಂದರೆ ಅವಳು ಆಹುತಿ ಆಗಿಬಿಡ್ತಾಳೆ. ಆದಮೇಲೆ ಆಗ ಸರಿ ಮತ್ತೆ ಅಷ್ಟೊತ್ತಿಗೆ ಅವನು ಗಂಡ ಇರೋದಿಲ್ಲ, ಅವನು ದಂಡಿಗೆ ಹೋಗಿರ್ತಾನೆ, ಸೈನ್ಯಕ್ಕೆ ಹೋಗಿರ್ತಾನೆ. ಸೈನ್ಯದಿಂದ ವಾಪಸ್ ಬರ್ತಾನೆ. ಅವನಿಗೆ ಕೆಟ್ಟ ಕನಸು ಬಂದ್ಬಿಡುತ್ತೆ. ಆ ಕುದುರೆಗೆ ಲಗಾಮ್ ಕೂಡ ಹಾಕದೆ ಓಡಿಸ್ಕೊಂಡು ಬರ್ತಾನೆ. ಬಂದು ಮನೆ ಮುಂದೆ ನಿಲ್ತಾನೆ. ನಿಂದುಬಿಟ್ಟಾಗ ಆಗ ಆ ತಾಯಿ ಹೇಳ್ತಾಳೆ, ನೀಲವ್ವ ನೀರು ಕೊಡೆ ಅಂತ ಹೇಳ್ತಾಳೆ. ಆವಾಗ ಅವನ ಗಂಡ ಕೇಳ್ತಾನೆ, ನೀಲವ್ವ ಯಾಕೆ ಕೊಡಬೇಕು ನೀರು, ಗಂಗಮ್ಮ ಯಾಕೆ ಕೊಡಬೇಕು, ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ನನ್ನ ಹೆಂಡತಿ ಎಲ್ಲಿದ್ದಾಳೆ, ಭಾಗೀರಥಿ ಎಲ್ಲಿದ್ದಾಳೆ, ಯಾಕೆ ಕೊಡೋದಿಲ್ಲ ಅಂತ. ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಅವ್ರು ಏನೂ ಮಾತಾಡದೇ ಇದ್ದಾಗ ಪಾಪ ಅವನು ಅವಳ ಸ್ನೇಹಿತೆಯ ಮನೆ ಹತ್ರ ಹುಡ್ಕೊಂಡು ಹೋಗ್ತಾನೆ. ಅವಾಗ ಸ್ನೇಹಿತೆ ಎಲ್ಲ ಹೇಳ್ಬಿಡ್ತಾರೆ, ನಿಮ್ಮ ಅಪ್ಪ ಅಮ್ಮ ಭಾಗೀರಥಿಯನ್ನು ಕೆರೆಗೆ ಅದನ್ನು ಆಹುತಿ ಕೊಟ್ಬಿಟ್ರು. ಪಾಪ ಅವನು ಹೋಗಿ ಆ ಕೆರೆ ಮೇಲೆ ನಿಂತ್ಕೊಂಡು ತನ್ನ ಭಾಗೀರಥಿಯನ್ನು, ತನ್ನ ಹೆಂಡತಿ ನೆನೆಸ್ಕೊಂಡು ಅವನೂ ಕೂಡ ಆ ಕೆರೆಗೆ ಅದು ಹಾರಿ ತನ್ನ ಪ್ರಾಣ ಕೊಟ್ಬಿಡ್ತಾನೆ. ಇದೊಂದು ಪ್ರೇಮದ ದುರಂತ ಕಥೆ. ಅಂದರೆ ಹಿಂದಿನ ಕಾಲದಲ್ಲಿ ಯಾರ್ಯಾರೋ ನೀರು ಕೊಟ್ಟರೆ ಇಸ್ಕೊತಿರ್ಲಿಲ್ಲ. ಅಡಿಕೆ ವಿಳದೆಲೆ ಕೊಡೋದು, ಅಂದರೆ ತಾಂಬೂಲ ಹಂಚ್ಕೊಳ್ಳೋದು, ನೀರು ಕೊಡೋದು, ಊಟಕ್ಕೆ ಬಡಿಸೋದು, ಇವೆಲ್ಲ ಸಹಜವಾಗಿ ಆ ಹೆಂಡತಿ ಗಂಡನ ನಡುವೆ ಸಂಬಂಧವನ್ನು ಬೆಳೆಸ್ತಕ್ಕಂಥದ್ದು. ಅದಕ್ಕೆ ಆ ಗಂಡನಿಗೆ ಊಟಕ್ಕೆ ಬಡಿಸ್ಬೇಕಾದ್ರೆ ಹೆಂಡತಿನೇ ಬಡಿಸ್ಬೇಕು, ನೀರೇ ಅವಳೇ ಕೊಡಬೇಕು, ಆ ಥರ ಇದ್ದಿದ್ದು. ಇಲ್ಲಿ ಮೊದಲಿಂಗ ಹೇಳ್ತಾನೆ, ನಾನು ಮೇಲೆ ಹತ್ತಿ ಇಳಿದು ಬಂದ ಮೇಲೆ ನನಗೆ ಇವಳ ಹತ್ರ ನೀರು ಕುಡಿಸೋದ್ರೆ ಇವಳು ನಾನು ಹೆಂಡತಿ ಮಾಡ್ಕೊತೀನಿ ಅನ್ನೋ ಥರದಲ್ಲಿ ಅವನ ಅತ್ತೆಗೆ ಹೇಳ್ದ. ಅವನು ಹೇಳ್ತಾನೆ, ಹಿಂದಕ್ಕೆ ಏರಿ ಇಳಿದು ಬರುವೆನೋ ಆಗ ಹುಡುಗಿಯನ್ನು ಕೊಡು ಎನಗೆ, ದಣಿದು ಬಾ ನಾ ಬರುವ ವೇಳೆಗೆ ಇವಳ ಕೈಯಿಂದ ಈ ಚೊಂಬು ನೀರ ಹೊಮ್ಮಿಸಿ ಕೈಗೆ ಇವಳಿಂದ ಕುಡಿಯುವುದಕ್ಕೆ ನೀರ ಕೊಡಿಸು ಎಂದು ಒಂದು ಸಲ ನಾದಿನಿಯ ಕಡೆ ನೋಡಿ ಬೆನ್ನಗುಡ್ಡದ ಕಡೆಗೆ ತಿರುಗಿಸುತ್ತೇ ಏರತೊಡಗಿದನು. ಬಹು ಬಿಸಿಲು, ಬಹು ಎತ್ತರದ ಗುಡ್ಡ, ಅದನ್ನೇರತೊಡಗಿದನು. ಸ್ವಲ್ಪ ಹತ್ತಿದ ಮೇಲೆ ಅತ್ತೆ ಅಳಿಯನ ನೋಡಿ, ಈ ಬಿಸಿಲಿನಲ್ಲಿ ಹತ್ತಿ ಇಳಿದು ಇವ ಬದುಕುವನೇ ಎಂದು ಬಹು ಭಯದಿಂದ, ಏರಿದುದು ಸಾಕಪ್ಪ, ಇಳಿದು ಬಾರಪ್ಪಯ್ಯ ಎಂದು ಹುಯಿಲಿಟ್ಟಳು. ಅವನು ಹತ್ತುತ್ತಾ ಇದ್ದಾನೆ. ಸ್ವಲ್ಪ ದೂರ ಹತ್ತದ. ಅತ್ತೆಗೆ ಅನ್ನಿಸ್ತು, ಮೊದಲಿಂದ ನೋಡಿರ್ತಕ್ಕಂಥವಳು, ಅಯ್ಯೋ ನನ್ನ ಆ ಮಗಳು ಬೇರೆ ಕೊಟ್ಟೀನಿ, ಅಳಿಯ ಬೇರೆ, ಎಂಥವ್ರಿಗೂ ಹೆಣ್ಮಕ್ಳಿಗೆ ಸಹಜವಾಗಿ ಆ ಮನಸ್ಸು ನೋವಾಯ್ತು ಪಾಪ ಅವಳು. ಅಂಥೇಳೆ ಇವನು ಬದುಕು ಬರ್ತಾನ, ಇಷ್ಟು ಬಿಸಿಲಲ್ಲಿ ಈ ಗುಡ್ಡ ಹತ್ತುಬಿಟ್ಟು ಇಳಿಯೋದು ಅಂದರೆ ಅಷ್ಟು ಸುಲಭದ ಕೆಲಸನ. ಅದಕ್ಕೆ ಹೇಳಿದಂತೆ ಅವಳು ಕೂಗ್ಕೊಂಡ್ಲಂತೆ. ಏನಂತ ಹೇಳಿದ್ಲು, ಆ ಬಹು ಬಿಸಿಲು ಅಪ್ಪ ಬೇಡ, ಏರಿದುದು ಸಾಕಪ್ಪ, ಇಳಿದು ಬಾರಪ್ಪಯ್ಯ ಎಂದು ಹುಯಿಲಿಟ್ಟಳು. ಕೂಗ್ಕೊಂಡ್ಲಂತೆ. ಮೊದಲಿಂಗ ಇಳಿದು ಆ ಕಡೆ ಬರುವೆ, ಕುಡಿಯುವುದಕ್ಕೆ ನೀರಿಟ್ಟುಕೊಂಡಿರಿ,
ಅವನು ಹೇಳ್ತಾನೆ, ಆ ಕಡೆ ಇಳಿದು ಬರ್ತೀನಿ, ಕುಡಿಯೋದಕ್ಕೆ ನೀರಿಟ್ಕೊಂಡಿರಿ ಎಂದು ನುಡಿಯುವುದೇ. ಅಂತೆ ಏರಿ ಏರಿ ಹೋದ. ತಾಯಿಯೂ ಮಕ್ಕಳು ಅಯ್ಯೋ ಸರಸದ ಮಾತು ವಿರಸವಾಯಿತು ಎಂದು ಬೇಗ ಬೇಗನೆ ನಡೆದು ಗುಡ್ಡದಡಿಯನ್ನು ಬಳಸಿ ಆ ಕಡೆಯ ಸೇರಿದರು. ಅಯ್ಯೋ ಎಂಥ ಕೆಲಸ ಆಗೋಯ್ತು, ಏನೋ ತಮಾಷೆಗೆ ಮಾತಾಡೋಕ್ಕೆ ಹೋದರೆ ಅದೇ ವಿರಸ ಆಗ್ಬಿಡ್ತಲ್ಲಪ್ಪ, ಎಂಥ ಕೆಲಸ ಆಯಿತು ಅಂತ. ಇರುವುದೊಂದೇ ಚೊಂಬು ನೀರು, ಅಲ್ಲೆಲ್ಲಿಯೂ ನೀರೊಂದು ತೊಟ್ಟಿಲ್ಲ. ಸೋತಿರುವ ಅಮ್ಮನಿಗೆ ಹಿರಿಮಗಳು, ಅಮ್ಮ ನೀ ಸ್ವಲ್ಪ ಕುಡಿ ಎಂದಳು. ಸೋತಿರುವ ಅವಳಿಗೆ ಗಾಬರಿ ಆಗ್ಬಿಡ್ತು. ನನ್ನ ಅಳಿಯನಿಗೆ ನಾನೇ ಈ ರೀತಿ ಅವನನ್ನು ಪ್ರಚೋದನೆ ಮಾಡಿಬಿಟ್ನಲ್ಲ, ಎಂಥ ಕೆಲಸ ಮಾಡಿಬಿಟ್ಟೆ. ಸಹಜವಾಗಿ ಆ ರೀತಿ ಮನಸ್ಸು ಭಾರವಾದಾಗ ನೀರು ಬೇಕು ಅನಿಸುತ್ತೆ. ಪಾಪ ಅವಳು ಕುಡಿಬೇಕು ಅಂತ ಅನಿಸುತ್ತೆ. ಅವಳು ಸೋತಿರುವ ಅಮ್ಮನಿಗೆ ಹಿರಿಮಗಳು, ಅಮ್ಮ ನೀ ಸ್ವಲ್ಪ ಕುಡಿ ಎಂದಳು. ಕಿರಿಮಗಳು, ತಡೆಯಮ್ಮ, ನಾವಿಷ್ಟು ಸೋತಿರಲು ಭಾವನೆಯನ್ನೆಷ್ಟು ಸೋಲುವನೋ, ಅವನಿಗೆ ಕೊಟ್ಟು ಮಿಕ್ಕಿದ್ದ ನೀ ಕುಡಿಯುವಂತೆ ಎಂದಳು. ಪಾಪ ಇವಳಿಗೆ ಅಮ್ಮನಿಗಿಂತಲೂ ತನ್ನ ಭಾವನ ಮೇಲೆ ಅವಳು ಪ್ರೀತಿ ಜಾಸ್ತಿ ಆಗುತ್ತೆ. ಒಂದೇ ಚೊಂಬಲ್ಲಿ ನೀರು, ಆ ಬೇಸಿಗೆ ಕಾಲ ಬೇರೆ, ಎಲ್ಲೆಲ್ಲೂ ಸುತ್ತಲೂ ನೀರಿಲ್ಲ. ಅಂಥ ಸಮಯದಲ್ಲಿ ಅವಳೇನು ಹೇಳ್ತಾಳೆ, ಅಯ್ಯೋ ನೀನು ಕುಡಿಬೇಡ, ಆಮೇಲೆ ಕುಡಿವಿಂತೆ ಅಂದ್ಲು. ತಾಯಿ, ಅಮ್ಮಯ್ಯ ನೀ ಹೇಳುವುದು ದಿಟ, ಗುಡ್ಡವನ್ನು ಬಳಸಿ ಬಂದಿಹ ನಮಗೆ ಇಷ್ಟು ದಾವರವಾಗೆ, ಏರಿ ಬರುವನಿಗೆ ಎಷ್ಟು ದಾವರವೋ, ಅವನಿಗಿನ್ನೆಷ್ಟು ಬಾಯಾರಿಕೆ ಆಗ್ತದೋ. ದಾವರ ಈ ಪದ ನೀವು ಕೇಳಿರ್ಬೋದು, ಬಾಯಾರಿಕೆ ಆಗ್ತಕ್ಕಂಥದ್ದು, ಅದು ಇನ್ನೆಷ್ಟಾಗ್ತದೋ ಪಾಪ ಅಂತಾಳೆ. ಬರಲಮ್ಮ, ಅವನ ಕೈಗಿಷ್ಟು ನೀರು ಅನ್ನು ಹಾಕು, ಕುಡಿಯುವುದಕ್ಕೆ ಕೊಡು, ಮಿಕ್ಕ ನೀರ ನಾ ಕುಡಿಯುವೆನು ಎಂದಳು. ಮದಲಿಂಗ ಬರುವುದಕ್ಕೆ ಅವರಿಂತು ಕಾದಿಹರು. ಈಗಲೇ ಕತೆ ಬಹಳ ದೊಡ್ಡದಾಯಿತು ಇದು. ಇನ್ನವನು ಹತ್ತಿದುದು ಇಳಿದುದನ್ನು ಬಣ್ಣಿಸೆನು. ಅವನು ಹೆಂಗೆ ಹತ್ತದ, ಹೆಂಗೆ ಇಳಿದ, ಯಾಕೆಂದರೆ ಕತೆ ದೊಡ್ಡದಾಗ್ಬಿಟ್ಟಿದೆ, ನಾನು ಅಷ್ಟು ಹೇಳಕ್ಕೆ ಹೋಗೋದಿಲ್ಲ. ನೋಡು, ನಡು ಬೇಸಿಗೆಯಲ್ಲಿ ಕಾದಿಯವರು, ಮದಲಿಂಗ ಬರುವುದಕ್ಕೆ ಅವರಿಂತು ಕಾದಿರುವರು. ಇನ್ನವನು ಹತ್ತಿದು ಇಳಿದನು ಬಣ್ಣಿಸೆನು. ನಡು ಬೇಸಿಗೆಯಲ್ಲಿ ನಡು ಹಗಲಿನಲ್ಲಿ ಗುಡ್ಡವನು. ಅದು ಒಳ್ಳೆ ಬೇಸಿಗೆ ಕಾಲ, ಯುಗಾದಿ ಆ ಸಮಯದಲ್ಲಿ, ವೈಶಾಖ ಮಾಸದ ಕಾಲ, ಬಿಸಿಲು ಅಂದರೆ ಬಿಸಿಲು. ಪಾಪ ಅವನು ಹತ್ತಾ ಇದ್ದಾನಂತೆ. ನಡು ಹಗಲಿನಲ್ಲಿ ಗುಡ್ಡವನು ಹಿಂದಕ್ಕೆ ಹತ್ತಿ ಹಿಂದಕ್ಕೆ ಇಳಿದು ದಾರಿಯನ್ನು ಸೇರುವರೇ ಬಳಲಿದನು, ಬೆಮರಿದನು. ಬಸವಳಿದು ಸೋತನೆಂಬುದ ನಿಮಗೆ ನಾನೀಗ ಹೇಳಿಕೊಡಬೇಕೆ. ಅಯ್ಯೋ ಪಾಪ, ಕವಿ ಹೇಳ್ತಕ್ಕಂಥ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹೇಳ್ತಾರೆ, ಅವನು ಸೋತ, ಅದು ನಾನು ಹೇಳಬೇಕಾ ನಿಮಗೆ. ಮದಲಿಂಗ ಬಹು ಬಾಯಾರಿ ಬಹು ಹೊತ್ತು ಕಳೆದು ದಾರಿಗೆ ಬಂದು ಸೇರಿದನು. ಗಂಟಲಲ್ಲಿ ತೇವ ಒಣಗಿದೆ, ಗಂಟಲು ಪೂರ್ತಿ ಒದ್ದೆ ಇಲ್ಲೇ ಇಲ್ಲ, ಪೂರ್ತಿ ಒಟ್ಟೋಗ್ಬಿಟ್ಟಿದೆ, ಪೂರ್ತಿ ಬಾಯಾರಾಗ್ಬಿಟ್ಟಿಯಾನೆ, ಒಣಗೋಗ್ಬಿಟ್ಟಿದೆ. ಜೀವ ತೇಲುತ್ತಿದೆ, ಜೀವ ನಿಲ್ತಾ ಇಲ್ಲ. ತುಂಬ ಬಾಯಾರಿಕೆ ಆದಾಗ ಆವಾಗಲೂ ಕೂಡ ಈ ಥರ ಜೀವ ಹೋಗೋ ಸಂದರ್ಭ ಇರ್ತದೆ. ಜೀವ ತೇಲುತ್ತಿದೆ. ದಾರಿಯನ್ನು ಸೇರಿ ನಾದಿನಿಯ ಕಡೆ ನೋಡಿದನು. ಮಾತನಾಡಲು ಬಾಯಿ ಬರದು ಮಾತಾಡಬೇಕು ಅನಿಸ್ತಿದೆ, ಆಗ್ತಿಲ್ಲ. ಸನ್ನೆಯ ಮಾಡಿ ನೀರ ಕೇಳುತ್ತಾ ಹುಡುಗ ಗೆಲ್ಲ ಸಂತಸದಿಂದ ಸ್ವಲ್ಪ ನಗುವನ್ನು ತೋರಿ ಅತ್ತೆಯನ್ನು ನೋಡುತ್ತೆ ಕುಡಿಯುವುದಕ್ಕೆ ಬೊಗಸೆ ಹಿಡಿದನು. ಅತ್ತೆ ನೋಡ್ತಾ ಅವನು ಏರಿದ್ದಾನೆ, ಇಳಿದಿದ್ದಾನೆ, ನೀರು ಕುಡಿಬೇಕು ಅಂತ ಬೊಗಸೆ ಹಿಡಿದಿದ್ದಾನೆ. ಅವನ ನಾದಿನಿ ತನ್ನ ಚೆನ್ನಿಗ ಗೆದ್ದ ಸಂತೋಷ ಕಣ್ಣಿನಲ್ಲಿ. ಅವಳು ಖುಷಿಯಾಗೋಯ್ತು, ನನಗಾಗಿ ಇವನು ಇಷ್ಟು ದೊಡ್ಡ ಗುಡ್ಡವನ್ನು ಏರಿದ್ದಾನೆ, ಮತ್ತೆ ಕಷ್ಟಪಟ್ಟು ಇಳಿದಿದ್ದಾನಲ್ಲ ಅಂತ ಅವಳು ಕಣ್ಣಲ್ಲಿ ಸಂತೋಷ. ಗೆದ್ದವನಿಗೊಂದು ಮರ್ಯಾದೆಯನ್ನು ನೀಡಲಿಕ್ಕೆ ಮುತ್ತುಗಳ ತಂದಂತೆ ಕಣ್ಣೀರ ತಲೆದೋರಿ, ಮುತ್ತುಗಳ ತಂದಂತೆ ಅವಳು ಕಣ್ಣೀರೇ ಮುತ್ತಾಗ್ಬಿಡ್ತಂತೆ. ಎಂಥವ್ರಿಗೂ ಅಭಿಮಾನ ಬಂದ್ಬಿಡುತ್ತಲ್ಲ ಅದು. ಅಯ್ಯೋ ನನಗಾಗಿ ಇಷ್ಟು ಕಷ್ಟಪಟ್ಟೇನಲ್ಲ ಅಂತ ಹೆಣ್ಣಿಗೆ ಅದೊಂದು ಒಳ್ಳೆಯ ಸಂಭ್ರಮದ ಸಂಗತಿ. ಅವಳು ಕಣ್ಣೀರ ತಲೆದೋರಿ ಬಹು ತವಕ ಪಡೆವಂತೆ, ಅವಳಿಗೊಂಥರ ಆತಂಕ ಆಗ್ತಾಯಿದೆ. ಚೊಂಬಿನ ನೀರ ತಂದಳು, ಅವನ ಕೈಯಲ್ಲಿ ಅದನ್ನು ಸುರಿಯೆ ಬಗ್ಗಿಸಿದಳು. ಸಂತಸದ ಆತುರದಿ ಅದ ಬಗ್ಗಿಸುವುದರಲ್ಲಿ ಕೈ ಜಾರಿ ಅದನ್ನು ಕೆಡವಿದಳು. ಅಯ್ಯೋ ರಾಮ, ಸಂತೋಷ ಆಗೋಯ್ತು. ಅವಳು ನೀರು ಹಾಕಬೇಕು, ಆ ನೀರು ಇರೋದೇ ಒಂದು ತೊಂಗೆ ನೀರು. ಅವನು ಬಾಯಾರಿಕೆ ಆಗಿದೆ, ಅವನು ಕುಡಿಬೇಕು ಅಂತ ಹೋಗಿ ಬಗ್ಗಿಸುವುದರಲ್ಲಿ
ಕೈ ಜಾರಿ ಅದನ್ನು ಕೆಡವಿದಳು, ನೀರೆಲ್ಲವೂ ಚೆಲ್ಲಿ ಹೋಯಿತು. ವೆರಿ ಸ್ಯಾಡ್. ನೋಡೋದ, ಚೆಲ್ಲಿ ಹೋಯಿತು. ದಾಹದಿಂದ ಉಸಿರು ತೇಲುತ್ತಿದೆ, ಬಾಯಾರಿಕೆ ಜಾಸ್ತಿ ಆಗ್ಬಿಟ್ಟಿದೆ, ಉಸಿರು ತೇಲೋಗ್ತಾ ಇದೆ. ನೀರು ಕುಡಿದರೆ ಬದುಕ್ತಿದ್ದ ಅವನು, ಆ ನೀರೂ ಇಲ್ಲ. ಆ ಕಣಿವೆಯಲ್ಲಿ ಯಾರ್ಯಾರೂ ಅಕ್ಕಪಕ್ಕ ಇಲ್ಲ, ನೀನೇ ಅನ್ನೋರಿಲ್ಲ. ಇರೋದೇ ಇವರು 3 ಜನ, ಅವನೊಬ್ಬ ಮದಲಿಂಗ, 4 ಜನ ಬಿಟ್ಟರೆ ಯಾರೂ ಇಲ್ಲ. ಮದಲಿಂಗ ಖೇದದಿಂದೊಮ್ಮೆ ಅವಳನ್ನು ನೋಡಿ ಅಲ್ಲಿ ಮಲಗಿದನು. ಅಯ್ಯೋ, ಖೇದದಿಂದ ಎಂಥ ಕೆಲಸ ಮಾಡ್ಬಿಟ್ಟೆ. ನೀರು ನಿನಗಾಗಿ ನಾನು ಹತ್ತಿ ಇಳಿದು ಬಂದರೆ ಆ ನೀರನ್ನು ಕೊಡೋಕ್ಕಾಗಲಿಲ್ವಲ್ಲ, ಚೆಲ್ಬಿಟ್ಟಲ್ಲ ಅಂತೇಳಿ ಪಾಪ ಅವನು ಹಾಗೆ ಮಲಗ್ತಾನಂತೆ. ಮಲಗಿದನು. ಅಯ್ಯೋ ಎಂದವರತ್ತೆ ಬಂದು ಬಳಿಯಲ್ಲಿ ಕುಳಿತು ಸೆರಗಿನಲ್ಲಿ ಬೀಸಿದಳು. ಹತ್ರ ಬಂದು ಕೂತ್ಕೊಂಡು ಸೆರಗಲ್ಲಿ ಬೀಸಿದೆ, ಗಾಳಿ ಬೀಸ್ತಾಳೆ, ಏನಾದರೂ ಬದುಕ್ತಾನೇನೋ ಅಂತ. ಹಿರಿ ಹುಡುಗಿ ತನ್ನ ಎನ್ನ ಗಂಡನ ಕೊಂದೆ ನೀನೆಂದು ಅಮ್ಮನನ್ನು ಬೈದಳು. ನೀನು ಕೊಂದ್ಬಿಟ್ಟಲ್ಲಮ್ಮ ನನ್ನ ಗಂಡನ. ನೋಡಿ ಎಂಥ ಆ ಸಂದರ್ಭ ನೀವು ಊಹೆ ಮಾಡ್ಕೊಳ್ಳಿ. ಇದುವರ ತನಕ ಈ ಥರದ್ದು ಎಲ್ಲೂ ನೀವು ಕೇಳಿರಲಾರ್ರಿ ಇಂಥ ಕಥೆನ. ಅಮ್ಮನಿಗೆ ಬೈತಾಳೆ, ನನ್ನ ಗಂಡನ ಕೊಂದುಬಿಟ್ಟೆ. ಅಮ್ಮನನ್ನು ಬೈದಳು, ತಂಗಿಯನ್ನು ಬೈದಳು. ಎನ್ನ ಸುಖವನ್ನು ನೋಡಿ ಧರಿಸಲಾರದೆ ನೀನು ಇವನ ಕೊಲ್ಲಲು ನೀರ ಚೆಲ್ಲಿದೆಯಾ ಎಂದಳು. ಅಯ್ಯಪ್ಪ ಪಾಪ. ಅದಕ್ಕೆ ಭಾಳ ಹುಷಾರಾಗಿರೋ. ಕೆಲವ್ರು ಗಾಬರಿ ಜಾಸ್ತಿ ಆಗಿಬಿಡ್ತದೆ, ಕೆಲವರು ನಡ್ಕ ಬಂದ್ಬಿಡ್ತದೆ. ಇವೆಲ್ಲ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ. ಕೆಲವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವು ಸಂದರ್ಭದಲ್ಲಿ ಕೈ ನಡ್ಕ ಬಂದ್ಬಿಡ್ತದೆ. ಕೆಲವರು ಜಾಸ್ತಿ ಆಸೆ ಆದರೆ, ಗಾಬರಿ ಆದರೆ, ಭಾವನೆಗಳು ಬಂದರೆ ಈ ಥರ ಆಗೋ ಚಾನ್ಸಸ್ ಇರ್ತದೆ. ಅವಳು ಹೇಳ್ತಾಳೆ, ನೀನು ಕೊಂದುಬಿಟ್ಟೆ ಅಂತ. ತಂಗಿ ಒಂದಾದರೂ ಮಾತನಾಡದೆ ಚೊಂಬ ಹಿಡಿದೆತ್ತಿ ನೀರ ತರಬೇಕೆಂದು ಹತ್ತಿರದ ಊರು ಎಲ್ಲಿಯದೋ ಎಂದು ಓಡಿದಳು. ಮದಲಿಂಗ ಅವಳು ಬಹ ಮುನ್ನವೇ ಮಡಿದನ ಕಲ್ಲಿನಲ್ಲಿ. ಅವಳು ಹೋಗಿ ನೀರು ತರೋದಕ್ಕಿಂತ ಮುಂಚಿತವಾಗಿ ಮದಲಿಂಗನು ಮಡಿದನು. ಅವನು ಸತ್ತೋಗ್ಬಿಟ್ಟ. ಆ ದಾಹದಿಂದ ಅವನು ಪ್ರಾಣ ಕಳ್ಕೊಂಬಿಟ್ಟ. ಇನ್ನಾವುದನ್ನು ಹೇಳಲೇಕೆ? ಇನ್ನೇನಾಯಿತು ಅಂತ ನಾನು ಹೇಳಬೇಕಾ? ಬೆಳೆಯುವ ಪೈರು ಭಾದ್ರಪದೊಳೆ ಸುಟ್ಟು ಹೋಯಿತು. ಪಾಪ ಅದು ಆ ಬೆಳೀತಕ್ಕಂಥ ಪೈರು ಇನ್ನು ಮುಂದೆ ಅದು ದೊಡ್ಡದಾಗಬೇಕಾಗಿತ್ತು, ಜೀವನ ನಡೆಸಬೇಕಾಗಿತ್ತು, ಅಂಥದೇ ಸುಟ್ಟು ಹೋಯಿತು. ಮದಲಿಂಗ ಆ ಕಣಿವೆಗಂದು ಹೆಸರನ್ನು ಕೊಟ್ಟ. ಆ ದಿನದ ಖೇದವನ್ನು ನೋಡಿ ಸಂಕಟಪಟ್ಟ ಕಲ್ಲುಗಳು ಈಗಳೂ ಮರುಗುವ ಹೋಲಿವೆ. ಅದು ದುಃಖ ಪಡುವ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಕಲ್ಲುಗಳೆಲ್ಲ ಇದೆಯಂತೆ. ಅಯ್ಯೋ, ಎಷ್ಟು ಚೆನ್ನಾಗಿ ಜೀವನವನ್ನು ಅನುಭವಿಸಬೇಕಾಗಿದ್ದಂತಹ ಜೋಡಿ ಈ ರೀತಿ ದುಃಖಕ್ಕೆ, ಸಂಕಟಕ್ಕೆ, ದುರಂತಕ್ಕೆ ಒಳಗಾದ್ರಲ್ಲ ಅಂಥೇಳಿ ಅವು ಮರುಗ್ತಾ ಇದ್ದಂತೆ, ದುಃಖ ಪಡ್ತಾ ಇದ್ದಂತೆ. ಇಲ್ಲಿ ಮದಲಿಂಗ ಈಗಲೂ ದಾಹದಲ್ಲಿ ಅಲಿಯುತಿಹನೆಂದು ಜನ ಆಡಿಕೊಳ್ಳುವರು. ಜನ ಮಾತಾಡ್ಕೊತಾರೆ, ಅವನು ನೀರು ಬಾಯಾರಿಕೆ ಆಗಿಲ್ಲ, ಹಾಗಾಗಿ ಆ ಕಡಿಮೆಯಲ್ಲಿ ನೀರು ಸಿಗುತ್ತಾ ಅಂಥೇಳಿ ಅವನು ಪಾಪ ಅವನು ನೋಡ್ತಾ ಇದ್ದಂತೆ. ಒಮ್ಮೊಮ್ಮೆ ಕೆಲವರು ಕಾಣುವನೋ ಏನೋ ಎನ್ನುವ ಭಯದಿ ನಡೆಯುತ್ತಾ ಕಂಡನೆಂಬಂತೆ ನೆನೆಯುವರು, ಭಯಪಡುವರು. ಕೆಲವರು ಯಾರೋ ಹೇಳ್ತಾರೆ, ಅವನು ಮದಲಿಂಗ ಕಂಡ, ಅವನು ನೀರು ಅಂಥೇಳಿ ಅವನು ಅಲಿತಿದ್ದದನ್ನು ನೋಡಿದ್ವಿ ಅಂತ ಕೆಲವರು ಹೇಳ್ತಾರಂತೆ. ಕೆಲವರು ಭಯದಿಂದ ಹೀಗಾಯ್ತಾ ಅನ್ನೋದು ಕೂಡ ಇದೆ ಅಂತ ಹೇಳ್ತಾರೆ. ಇದಿಷ್ಟು ಕೂಡ ಈ ಕತೆ. ಸೊ ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥವಾಯ್ತಾ? ಎಸ್.